ಮೂಡ್ ಬಂದಾಗೆ ಇವನ್ಗೆ ಸ್ವಲ್ಪ ಹೀರೋಯಿನ್ಸ್ ಮೇಲೆ ಜಾಸ್ತಿ ಒಲವು. ಇವತ್ತು ನಾನು ಏನಿದ್ದೀನಿ ಐ ಆಮ್ ಓನ್ಲಿ ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಗುಡ್ ಬಾಯ್, ಸ್ಪೀಕ್. ಐ ಆಮ್ ಮೇನ್ಲಿ ಕನ್ನಡನೇ ಸಿನಿಮಾ ಮಾಡ್ತಿರೋದು. 100% ತಪ್ಪು. ನಮ್ಗೆ ಯಾವ ರೈಟ್ಸು ಇಲ್ಲ ಅವ್ರು ಇರಬಾರ್ದು ಅಂತ. ಭೂಮಿ ನಮ್ದಲ್ಲ. ಮೈಂಡ್ ರೈಟ್ ಮಾಡ್ತಾ ಇದ್ದೀರಾ? ಅರ್ಧ ಸತ್ಯ ಜೀವನ ಪೂರ್ತಿ ವಾದ ಮಾಡ್ಕೊಂಡು ಸಾಯ್ತಿರಲ್ಲ. ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನಮ್ಮ ಜೊತೆಗೆ ವಿಶೇಷವಾದಂತ ಒಂದು ತಂಡ ಇದೆ. ನಾಯಕ ನಟ ಮತ್ತೆ ನಾಯಕ ನಟಿ ಇದ್ದಾರೆ. ನಾನು ಮತ್ತು ಗುಂಡಾ ಪಾರ್ಟ್ 2 ಸೆಪ್ಟೆಂಬರ್ 5ನೇ ತಾರೀಕು ರಿಲೀಸ್ಗೆ ರೆಡಿ ಆಗಿದೆ. ಸೊ ಈಗ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ಸ್ವತಃ ನಾಯಕ ನಟ ಮತ್ತೆ ನಾಯಕ ನಟಿ ಇದ್ದಾರೆ. ಇವ್ರನ್ನ ಪರಿಚಯ ಮಾಡಿಸ್ಕೊಳ್ಳುವಂತ ಸಮಯ. ಮೊದಲನೇದಾಗಿ ನಾಯಕ ನಟನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ತುಂಬಾ ಜೋಶ್ ತಗೊಂಡು ಪ್ರೀತಿಯಿಂದ ನಮ್ಮ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂತವ್ರು ರಾಕೇಶ್ ಅಡಿಗ ಅವ್ರು ನಮ್ಮ ಜೊತೆಗಿದ್ದಾರೆ. ಸೊ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಫ್ರೀ ಸ್ಪಿರಿಟ್, ಹಾರಾಡ್ತಾ ಇರ್ತೀರಾ. ಓಕೆ. ಅಂಡ್ ನಾಯಕ ನಟಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇವರು ಮಾಕ್ಟೈಲ್ ನ ಕುಡ್ಕೊಂಡು ಲವ್ ಅಲ್ಲಿ 360 ಡಿಗ್ರಿ ಈಜಾಡ್ಕೊಂಡು ಬಂದಂತವ್ರು. ರಚನಾ ಇಂದರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ವೆರಿ ನೈಸ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಸೋ ಮಚ್. ಸೊ ಇಬ್ರು ಐ ಥಿಂಕ್ ತುಂಬಾ ಫ್ರೆಶ್ ಆಗಿ ಜಯಮಾಲ್ ಪ್ಯಾಲೇಸ್ ಅಲ್ಲಿ ಇದೀವಿ ಅಂತ ಕೇಳಿದ್ರೆ, ಇವಾಗ ಬೆಳಗ್ಗೆನೆ ಇದೊಂಥರ ತುಂಬಾ ಫ್ರೀ ಆಗಿರುವಂತ ವಾತಾವರಣ ಅಂಡ್ ಪ್ರಕೃತಿ ಮಧ್ಯದಲ್ಲಿದ್ದೀವಿ. ಸೊ ನಾನು ಮತ್ತು ಗುಂಡಾ ಪಾರ್ಟ್ 2 ಪಾರ್ಟ್ 1 ನೋಡಿದ್ವಿ, ತುಂಬಾ ಇಷ್ಟಪಟ್ಟಿದ್ವಿ. ಬಿಕಾಸ್ ಗುಂಡನ ಒಂದು ಕರಾಮತ್ತು ಅಷ್ಟೇ ಚೆನ್ನಾಗಿತ್ತು. ಇವಾಗ ಪಾರ್ಟ್ 2 ನಲ್ಲಿ ಏನ್ ನೋಡ್ಬೋದು ಅಂಡ್ ನಿಮ್ಮ ಒಂದು ಪಾತ್ರದ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ, ನಂದು ಒಂದು ಮುಗ್ಧ ಹುಡುಗನ ಪಾತ್ರ. ಓಕೆ. ಅವನ್ಗೆ ಗುಂಡ ಬಿಟ್ರೆ ಬೇರೆ ಪ್ರಪಂಚ ಇಲ್ಲ ಅನ್ನೋ ತರದ ಪಾತ್ರ. ಜನರು ಯಾವತ್ತು ನನ್ನ ಇಷ್ಟೊಮ್ಮು ಈ ತರ ಪಾತ್ರದಲ್ಲಿ ಒಂದು ನೋಡಿಲ್ಲ. ಸೊ ಅದೊಂದು ಗುಡ್ ಥಿಂಗ್, ಅದೊಂದು ಫ್ರೆಶ್ನೆಸ್ ಅಂತ ಹೇಳ್ಬೋದು. ಓಕೆ. ಮತ್ತೆ ಪಾರ್ಟ್ 1 ಕಿಂತ ಎವ್ರಿಥಿಂಗ್ ಈಸ್ ಅಪ್ಗ್ರೇಡೆಡ್ ಅಂಡ್ ಎವಾಲ್ವ್ಡ್ ಅಂತ ಹೇಳಿ. ಅಂಡ್ ಕತೆ ಹಂಗೆ ಕಂಟಿನ್ಯೂ ಆಗತ್ತೆ. ಓಕೆ. ಸೊ ಆ ಪಾರ್ಟ್ 1 ಇಂದ ಪಾರ್ಟ್ 2 ಗೆ ಲೀಡ್ ಸಿಗುತ್ತೆ. ಓಕೆ. ಅಂಡ್ ಅರ್ಥನೂ ಆಗತ್ತೆ, ನೀಟಾಗಿ ಗೊತ್ತಾಗತ್ತೆ. ಓಕೆ. ಸೊ ಪಾರ್ಟ್ 2 ಅಲ್ಲಿ ಎವ್ರಿಥಿಂಗ್ ಇಸ್ ಎವಾಲ್ವ್ಡ್ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ಆಗ್ಬೋದು, ಲೊಕೇಶನ್ ಆಗ್ಬೋದು, ಸ್ಟಾರ್ ಕ್ಯಾಸ್ಟ್ ಆಗ್ಬೋದು. ಅಂಡ್ ಇದರಲ್ಲಿ ಇನ್ನೂ ಜಾಸ್ತಿ ಫನ್ ಇದೆ, ಜಾಸ್ತಿ ಕಾಮಿಡಿ ಇದೆ. ಬಟ್ ಡೆಫಿನೆಟ್ಲಿ ಕಣ್ಣಲ್ಲಿ ನೀರಂತೂ ಬರ್ಸುತ್ತೆ. ಓ, ವೆರಿ ನೈಸ್. ಸೊ ನಿಮ್ಮ ಒಂದು ಪಾತ್ರ ಮತ್ತೆ ಪಾತ್ರದ ಹೆಸರು ಏನಿದೆ ಇದರಲ್ಲಿ? ನನ್ನ ಪಾತ್ರದ ಹೆಸರು ಇಂದು ಅಂತ. ಅದೇ ನಿಮ್ಮ ಹೆಸರನ್ನ ಇನ್ನೊಂದು ಭಾಗನೇ ತಗೊಂಡ್ಬಿಟ್ಟಿದ್ದಾರೆ. ಇಂದರ್ ಅನ್ನೋದನ್ನ ಇಂದು ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ತಾರಂದ್ರೆ. ನಿಮ್ಗೂ ಗೊತ್ತಿತ್ತಾ ಇದು? ಇಲ್ಲ, ನಾನು ಅನ್ಕೊಂಡಿದ್ದೆ, ಯಾಕಂದ್ರೆ ನಮ್ಮ ತಂದೆ ಹೆಸರು ಇಂದು ಕುಮಾರ್. ಸೊ ಇಂದು ಅಂತ ಬಂದಿದ ತಕ್ಷಣ ಐ ಕುಡ್ ರಿಲೇಟ್ ಟು ದಟ್ ಸರ್ನೇಮ್ಗೆ ಇದಾಗುತ್ತೆ. ವೆರಿ ವೆಲ್ ಅಬ್ಸರ್ವ್ಡ್. ಇಂದು ಅಂತ ನನ್ನ ಪಾತ್ರದ ಹೆಸರು. ಕ್ಯಾರೆಕ್ಟರ್ ಬಂದು ಐ ಥಿಂಕ್ ಇಟ್ಸ್ ವೆರಿ ಫುಲ್ ಇರಿಟೇಷನ್ ಆಗುವಂತ ಕ್ಯಾರೆಕ್ಟರ್. ತುಂಬಾ ಸ್ಟಬರ್ನ್ ಇರುವಂತ ಕ್ಯಾರೆಕ್ಟರ್. ಜನ ನೋಡ್ತಾ ಇರೋರಿಗೆ ನಗು ಬರ್ತಾ ಇರುತ್ತೆ, ಬಟ್ ಇವಳು ತುಂಬಾ ಫ್ರಸ್ಟ್ರೇಟ್ ಆಗ್ತಾ ಇರ್ತಾಳೆ ಲೈಫಲ್ಲಿ. ಲೈಫ್ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ. ಈ ಕ್ಯಾರೆಕ್ಟರ್ ನಾಯಿನ ಹೆಂಗ್ ಮೀಟ್ ಮಾಡುತ್ತೆ ಅಂಡ್ ಇವರಿಬ್ಬರ ಕನೆಕ್ಷನ್ ಆಬ್ವಿಯಸ್ಲಿ ಸ್ಟಾರ್ಟಿಂಗ್ ಇಂದಾನೆ ಪರ್ಫೆಕ್ಟ್ ಆಗಿರಲ್ಲ. ಅಪ್ಸ್ ಅಂಡ್ ಡೌನ್ಸ್ ಇವೆ. ಅಂಡ್ ಶಂಕರ ಅನ್ನೋ ರಾಕೇಶ್ ಅವ್ರ ಕ್ಯಾರೆಕ್ಟರ್ ಜೊತೆ ಇಂಟ್ರೊಡಕ್ಷನ್ ಹೇಗಾಗುತ್ತೆ, ವಿಲ್ ಜಸ್ಟ್ ಹ್ಯಾವ್ ಟು ವಾಚ್. ದ ಎಂಟೈರ್ ಫಿಲ್ಮ್ ಇಸ್ ಅಬೌಟ್ there's a lot of emotions. Okay. So last I think ಈ ಸಿನಿಮಾ ಅಲ್ಲಿ ಪ್ರೀವಿಯಸ್ ಇದ್ರಕ್ಕಿಂತ ಜಾಸ್ತಿನೇ ಕಾಮಿಡಿ ಇದೆ. ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಮೆನಿ ಆರ್ಟಿಸ್ಟ್ ಲೈಕ್ ಸಾಧು ಕೋಕಿಲ್ ಅವ್ರು ಇದ್ದಾರೆ, ವಿಜಯ್ ಅವ್ರು ಇದ್ದಾರೆ, ಅಂಡ್ ಇದು ಜಿಜಿ ಅವ್ರದ್ದು ನ್ಯಾಚುರಲ್ ಆಗಿ, ಮತ್ತೆ ನಯನ ಅವರು ಜಿಜಿ ಅವರು ನ್ಯಾಚುರಲ್ ಆಗಿ ಆ ಕಪಲ್ ಒಂದು ಐ ಥಿಂಕ್ ದ ಕಾಮಿಡಿ ಪಾರ್ಟ್ ಹ್ಯಾಸ್ ಕಮ್ ಔಟ್ ಬ್ಯೂಟಿಫುಲಿ. ಅಂಡ್ ಆನ್ ಟಾಪ್ ಆಫ್ ದಟ್ ದಟ್ಸ್ ಅ ಎಕ್ಸ್ಟ್ರೀಮ್ ಇಂಟೆನ್ಸ್ ಇಮೋಷನಲ್ ಪಾರ್ಟ್ ಕೂಡ ಇದೆ. ಸೊ ಐ ಥಿಂಕ್ ಇಟ್ಸ್ ಅ ಫುಲ್ ಫ್ಲೆಜ್ ಎಂಟರ್ಟೈನಿಂಗ್ ಫಿಲ್ಮ್ ಅಂತಾನೆ ಹೇಳ್ಬೋದು. ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡುವಂತ ಸಿನಿಮಾ. ಓಕೆ. ಸೊ ನೀವು ಇವಾಗ 2 ಸ್ಟೇಟ್ಸ್ ಗೆ ಬೇಕಾಗಿರುವಂತ ಹೀರೋಯಿನ್. 2 ಸ್ಟೇಟ್ಸ್? ಹೌದು. ಅಂದ್ರೆ ಇವಾಗ ಇದ್ರಲ್ಲೂ ಇದಾರೆ, ಕನ್ನಡದಲ್ಲೂ ಇದಾರೆ, ತೆಲುಗುನು ಕೂಡ ಡೆಬ್ಯೂ ಮಾಡಿ ಬಂದ್ರಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಗೆ? ಐ ಥಿಂಕ್ ಐ ಆಮ್ ಮೇನ್ಲಿ ಕನ್ನಡನೇ ಸಿನಿಮಾ ಮಾಡ್ತಿರೋದು. ಬಿಕಾಸ್ ತೆಲುಗು ಐ ಆಮ್ ನಾಟ್ ಕಾನ್ಸಂಟ್ರೇಟಿಂಗ್ ಅಟ್ ಆಲ್. ಸೊ ಇವಾಗ ಈ ಸಿನಿಮಾ ಹೌ ನಾನು ಮತ್ತು ಗುಂಡಾ ಗೋಸ್, ಬಿಕಾಸ್ ದೇ ಆರ್ ಪ್ಲಾನಿಂಗ್ ಆನ್ ರಿಲೀಸಿಂಗ್ ಕನ್ನಡದಲ್ಲಿ, ತೆಲುಗು ಅಲ್ಲಿ, ಹಿಂದಿ, ತಮಿಳ್, ಮಲಯಾಳಂ ಅಲ್ಲಿ ರಿಲೀಸ್ ಮಾಡಕ್ ಪ್ಲಾನ್ ಮಾಡ್ತಿದ್ದಾರೆ. ಈ ಸಿನಿಮಾ ಹೆಂಗ್ ನಡೆಯುತ್ತೆ ಇನ್ ಫ್ಯೂಚರ್ ಗೊತ್ತಾಗುತ್ತೆ. ಬಟ್ ಫಾರ್ ಮೀ ಮೇನ್ಲಿ ಈ ಇಂಡಸ್ಟ್ರಿಯಲ್ಲೇ ಇದು acting in Kannada because I have become very comfortable. ಆಚೆ ಹೋದ್ರೆ I'll have to again ಇದು restart ತರ, which here I have found that sense of comfort and
So I don't know. That is why I'm here, and also it is nice because people are accepting ಇಲ್ಲಿ. ಹೌದು ಫಸ್ಟ್ ಪ್ರಾಜೆಕ್ಟ್ ಇಂದಾನೆ ಎಕ್ಸೆಪ್ಟ್ ಮಾಡ್ಕೊ ಬಂದಿದ್ದಾರೆ ಅಂಡ್ ಪ್ರತಿ ಸಲ ಒಂದು ಸಿನಿಮಾ ಮಾಡಿದಾಗ ಎಲ್ಲ ಪ್ರತಿ ಸಿನಿಮಾ ಬಗ್ಗೆನೂ ರೆಕಗ್ನೈಸ್ ಮಾಡ್ಕೊ ಬರ್ತಿದ್ದಾರೆ. ಲವ್ ಮಾಕ್ಟೇಲ್ ಅಂದ್ರೆ ಲವ್ ಮಾಕ್ಟೇಲ್ ಅಂತಾನೆ ಅಲ್ಲ, ನೀವು ಹೇಳ್ದಂಗೆ ಲವ್ 360 ಇಂದ ಕೂಡ ರೆಕಗ್ನಿಷನ್ ಬಂದಿದೆ, ಹರಿಕತೆ ಲಗಿರಿಕತೆಯಿಂದ ಕೂಡ ರೆಕಗ್ನಿಷನ್ ಬಂದಿದೆ. Yes. ಸೊ ಪ್ರತಿ ಸಿನಿಮಾನ ಚೆನ್ನಾಗಿ ಎಕ್ಸೆಪ್ಟ್ ಮಾಡ್ಕೊಂಡು ಬರ್ತಾ ಇದ್ದಾಗ ಐ ಫೀಲ್ ವೆರಿ ಕಂಟೆಂಟ್ ಹಿಯರ್. And I feel like there's a lot of scope for growth here, and I'm very extremely grateful for that. ನೀವು ಒಂದು ಟೀಸರ್ ನಲ್ಲಿ ಟ್ರೈಲರ್ ನಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ನಾಯಿ ಇರುತ್ತೆ ಅಂಡ್ ಅವ್ರ ಹತ್ರ ಒಂದು ನಾಯಿ ಇರುತ್ತೆ, ಸಪರೇಟ್ ಬೇರೆ ಬೇರೆ ನಾಯಿಗಳ ಇಲ್ಲ ಗುಂಡ ಒಬ್ನೇ ಒಬ್ಬನೇ ಗುಂಡ. ಅಂಡ್ ಪಾರ್ಟ್ 1 ಇಂದ ಬಂದಿರೋದು ನಮ್ಮ ಜಿಜಿ ಅವರು ಗುಂಡ, 2 ಜೀನು ಕಂಟಿನ್ಯೂ ಆಗಿದೆ ಮೇನ್ಲಿ. ಸೊ ಗುಂಡ ಒಬ್ನೇ, ಬಟ್ ಇವ್ರ ಜೊತೆ ಏನಕ್ಕೆ ಇರ್ತಾನೆ ಅಥವಾ ಇವ್ರ ಜೊತೆ ಯಾರು ಇರ್ತಾನೆ, ನನ್ ಜೊತೆ ಏನಕ್ಕೆ ಇರ್ತಾನೆ ಅಥವಾ ಗುಂಡ ಜೊತೆ ಬೇರೆ ಯಾರು ಒಬ್ಬ ಕ್ಯಾಂಡಿಡೇಟ್ ಇದಾನ, ಅದೆಲ್ಲಾನು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಥಿಯೇಟರ್ ಅಲ್ಲೇ ನೋಡಕ್. ಇನ್ನೇನ್ ಫ್ಯೂ ಡೇಸ್ 3 days to go 5th. ಸೊ ಅಲ್ಲಿ ನೋಡಿದಾಗ ಇನ್ನೂ ಮಜಾ ಬರುತ್ತೆ, ಗೊತ್ತಾಗುತ್ತೆ. ಓಕೆ, ಇವಾಗ ತುಂಬಾ ಜನ ಇವಾಗ ನಾಯಿ ಅಂತ ಹೇಳಿದ ತಕ್ಷಣ ತುಂಬಾ ಅಫೆಂಡ್ ಆಗ್ತಾರೆ. ಇವಾಗ ನಾಯಿಗಳನ್ನ ನಾವು ನಾಯಿ ಅಂತ ಹೇಳಿನೇ ಮುಂಚೆಯಿಂದನೂ ಕರೆದ ಅಭ್ಯಾಸ, ಬಟ್ ಇವಾಗ ಎಲ್ಲರೂ ಕೂಡ ಅಫ್ಕೋರ್ಸ್ ಡಾಗ್ ಲವರ್ಸ್, ಎಲ್ರಿಗೂ ಕೂಡ ನಾಯಿ ಅಂದ್ರೆ ಪ್ರೀತಿ ಇರುತ್ತೆ. ಕೆಲವರು ಒಂದು ಕ್ಯಾಟಗರಿ ಅವ್ರು ಇರ್ತಾರೆ, ಮನೆ ನಾಯಿನ ಮಾತ್ರ ಪ್ರೀತಿ ಮಾಡ್ತಾರೆ, ಹೊರಗಡೆ ಬೀದಿ ನಾಯಿನ ಪ್ರೀತಿ ಮಾಡ್ತಾರೆ. ಕ್ಯಾಟಗರೀಸ್ ತುಂಬಾ ಅಂದ್ರೆ ನಾಯಿ ಅನ್ಬೇಡಿ, ಪೆಟ್ಟನ್ನಿ. ಐ ಥಿಂಕ್ ಇಟ್ಸ್ ವೆರಿ ಸಿಲ್ಲಿ, ನೋ ಅಫೆನ್ಸ್ ಟು ಎನಿವನ್, ಬಟ್ ಐ ಥಿಂಕ್ ಇಟ್ಸ್ ವೆರಿ ಸಿಲ್ಲಿ. ಯಾಕಂದ್ರೆ ಅದ್ ನಾಯಿನ ನೀವು ಕೆಟ್ಟ ಪದ ಅಂತ ಏನಕ್ಕೆ ಅನ್ಕೊಂತೀರಾ ಅಥವಾ ಏನೋ ಕೀಳು ಅಂತ ಏನಕ್ಕೆ ಅನ್ಕೊಂತೀರಾ? ನಾಯಿನೇ ನಾವು ನೀವು. ಸೊ ನಾಯಿ ಅನ್ನೋದ್ರಲ್ಲಿ ಏನ್ ತಪ್ಪಿದೆ? ನಾವು ಮನುಷ್ಯರದ್ದು ಒಂದು ಕಾಯಿಲೆ ಇದೆ, ಎಲ್ಲಾ ಅನಿಮಲ್ಸ್ ನಾವು ಕಂಪೇರ್ ಮಾಡ್ಕೊಳ್ಳೋದು, ಆಕ್ಚುಲಿ ಅದು ತಪ್ಪು. ನಾವು ಸಿಂಹದಂತ ಪುರುಷ, ಹೋರಿ, ಗೂಳಿ ಅಂತವೆಲ್ಲ ನಾವು ಕರ್ಕೊಂತೀವಲ್ವಾ ನಮ್ಮನ್ನ ನಾವು, ಹಂಗಿದಾನೆ ಗೂಳಿ ತರ ಇದಾನೆ, ಅವೆಲ್ಲ ಆಕ್ಚುಲಿ ಅವಕ್ ಮಾಡ್ತಾರ ಅವಮಾನ, ಅದು ಅವಮಾನ. ಸಣ್ಣಗಿರ್ತಾನೆ ಅವನು ಸಿಂಹದಂತ ಅಥವಾ ಅಂತವೆಲ್ಲ ಅದು ಅವಮಾನ. ಅಥವಾ ಯಾವನ್ಗೋ ನಾಯಿ ಅಷ್ಟು ನಿಯತ್ತಿದೆ ಅವನ್ಗೆ ಅಂದ್ರೆ ಅದು ನಾಯಿಗೆ ಇನ್ಸಲ್ಟ್ ಮಾಡ್ದಂಗೆ. ಬಟ್ ನಾಯಿ ಅನ್ನೋದ್ರಲ್ಲಿ ಐ ಥಿಂಕ್ there's no offense at all. ಸುಮ್ನೆ ಅದು ಎಕ್ಸಾಜರೇಟ್ ಮಾಡಾಕ್ತಾರೆ. ಓಕೆ, ಸೊ ಇವಾಗ ಒಂದು ಚಿಕ್ಕ ಸರ್ವೆ ಮಾಡಿದೀನಿ ನಾನು. ಅಂದ್ರೆ ನಾಯಿ ಅಂತ ಬರುವಂತ ಪದಗಳು, ಈಗ ಫಾರ್ ಎಕ್ಸಾಂಪಲ್ ನಾವ್ ಹೇಳ್ತೀವಿ ಅಂತ ಹೇಳಿದ್ರೆ ನೀವೇ ಹೇಳಿದ್ರಿ, ಅಂದ್ರೆ ನಾಯಿ ತರ ನಿಯತ್ತಿದೆ, ಈ ತರದ ಸೆಂಟೆನ್ಸ್ ಗಳನ್ನ ನೀವು ಜಾಸ್ತಿ ಕೇಳಿರುವಂತದ್ದು ಇರುತ್ತೆ ಅಲ್ವಾ? ಸೊ ಆ ತರದ್ ಯಾವ್ದಾವ್ದು ಇರುತ್ತೆ ಅದನ್ನೆಲ್ಲ ಹೇಳ್ಬೋದಾ ನೀವು? ನಾಯಿ ತರ, ನಾಯಿ ಅಷ್ಟು ನಿಯತ್ತು, ಒಂದು ಒಳ್ಳೆ ನಾಯಿ ಆಡ್ದಂಗ ಆಡ್ತಾನೆ. ಆಮೇಲೆ ಉಚ್ಚನಾಯಿ ಕಚ್ಚಿದ್ಯಾ ಅಂತ ಬೈತಾರೆ. ಹೌದು. ಆಮೇಲೆ ಎಂತ ನಾಯಿ ಪಾಡ್ ನಂದು. ಇನ್ನೊಂದ್ ಸ್ವಲ್ಪ ಬೈಗುಳಗಳಿದೆ, ಹೇಳ್ಬೋದು, ಪರವಾಗಿಲ್ಲ. ನಿನ್ ಡ್ಯಾಶ್ ನಾಯಿ ಮರಿ. ಓಕೆ. ಆಮೇಲೆ ಇನ್ಯಾವ್ದು, ಪಪ್ಪಿ ಫೇಸ್ ಮಾಡಬೇಡ ಅಂತಾರೆ. ಇನ್ನೋಸೆಂಟ್ ಆಗಿ ಇದ್ ಮಾಡಿದ್ರು, ಪಪ್ಪಿ ಫೇಸ್ ಮಾಡಬೇಡ ಅಂತಾರೆ. ನನ್ನ ಹತ್ರ ಕೆಲವೊಂದಿದೆ. ನಾಯಿ ತರ ಜೀವನ ಆಗೋಯ್ತು ಅಥವಾ ನಾಯಿ ಪಾಡಾಯ್ತು. ಎಸ್, ನಾಯಿ ಪಾಡು. ನಾಯಿ ಹೊಡೆದಂಗ್ ಹೊಡೆದ. ಐ ಥಿಂಕ್ ದಟ್ ಇಸ್ ವೆರಿ ಸ್ಯಾಡ್. ಆ ತರ ನೋಡಿದ್ರೆ ಇಂಥವು ಇನ್ಸಲ್ಟ್ ಅನ್ಬೇಕು. ತುಂಬಾ ಇನ್ಸಲ್ಟ್ ಆಗ್ತದೆ. ನಾಯಿ ನನ್ ಮಗ, ನಾಯಿ ಆಡ್ದಂಗ್ ಆಡ್ತಾನೆ. ಸೊ ಇವಾಗ ನಾಯಿ ತಿನ್ನುವಂತ ಒಂದು ಫುಡ್ಗಳು, ಅಂದ್ರೆ ಗುಂಡನಿಗೆ ನೀವು ರೆಗ್ಯುಲರ್ ಆಗಿ ಕೊಡ್ತಾ ಇದ್ದಂತ ಫುಡ್ಗಳು ಅಥವಾ ಕಮಾಂಡ್ ನ ಫಾಲೋ ಮಾಡ್ಬೇಕು ಅಂತ ಹೇಳಿ ಟ್ರೀಟ್, ಸೊ ಅದು ಒಂದು ಶಾರ್ಟ್ ಮುಗಿಬೇಕು ಅಂತ ಹೇಳಿದ್ರೆ ಎಷ್ಟು ಫೀಡ್ ಮಾಡಿರ್ತದ್ರಿ? ಇಲ್ಲ, ಬಿಸ್ಕೆಟ್, ಬಿಸ್ಕೆಟ್ ತುಂಬಾ ಇಷ್ಟ, ಮಾರಿ ತುಂಬಾ ಇಷ್ಟ ಗುಂಡನಿಗೆ, ಬಂಟಿಗೆ. and also boiled chicken. ಅವ್ನ್ ಫುಡ್ ಬಾಯ್ಲ್ಡ್ ಚಿಕನ್ ಬೇಕು ಅವ್ನಿಗೆ ಎವ್ರಿ ಡೇ. ಅವೆಲ್ಲ ವೆಜ್ ಏನೇ ತಿಂದ್ರು ಅವ್ನಿಗೆ ಬಾಯ್ಲ್ಡ್ ಚಿಕನ್ ಬೇಕು. ಅವ್ನಿಗೆ ದಿನಕ್ಕೆ ಐ ಥಿಂಕ್ 2 kgs ಅಟ್ ಲೀಸ್ಟ್ ಅವನಿಗೋಸ್ಕರನೇ ಇಟ್ಟಿರ್ತಾರೆ. 2 kgs ಕಮ್ಮಿ ಅನ್ಸುತ್ತೆ. ಇಲ್ಲ, ಅಷ್ಟೇ ಜಾಸ್ತಿ ತುಂಬಾ ಜಾಸ್ತಿ. ಅವರು ಎಷ್ಟು ತಂದು ಇಡ್ತಾ ಇದ್ರು? 200 grams, 250-300 grams. ಓಕೆ, 300 grams. ನಾನು ಈಗ ಅವ್ರ ಮಮ್ಮಿ ಹತ್ರ ಮಾತಾಡ್ತಾ ಇದ್ದೆ, ಬಂಟಿ ಅವ್ರ ಮಮ್ಮಿ ಹತ್ರ. ಅವ್ನಿಗೆ ಡಾಗ್ ಫುಡ್ಡೇ ಹಾಕಲ್ವಂತೆ, ಮಾರ್ನಿಂಗು ಹಾಕಲ್ಲ, ನಾವೇನ್ ತಿಂತೀವೋ ಅದೇ. ಅವ್ರು ಹೇಳ್ತಾ ಇದ್ರು, ಸರ್ ಒಂದು ಮುದ್ದೆಗೆ ಒಂದು ಚೂರು ತುಪ್ಪ, ಒಂದು ಪೀಸ್ಗೆ ತುಪ್ಪ ಹಾಕಿಲ್ಲ ಅಂದ್ರೆ ಉಗಿದ್ ಬಿಡ್ತಾನಂತೆ ವಾಪಸ್. ಅಷ್ಟು ಡಿಮ್ಯಾಂಡಿಂಗ್. ಅವ್ನಿಗೆ ಮುದ್ದೆಗೆ ತುಪ್ಪನೇ ಹಾಕಿ ತಿನ್ನಿಸ್ಬೇಕು. ಅಂಡ್ ಅವ್ರ ಮನೇಲಿ ಏನ್ ಮಾಡ್ತಾರೆ, ಉಪ್ಪು ಖಾರ ಕಮ್ಮಿ ಹಾಕಿ ಅವ್ನಿಗೂ ಅದೇ ಫುಡ್. ಅಂಡ್ ಕಿಚನ್ ಹತ್ರ ಬಂದ್ ಬಗ್ ನೋಡ್ತಾ ಇರ್ತಾನಂತೆ ಏನಾದ್ರು. ತಿಂಡಿ ಪೋತಾನೆ. ಅಂಡ್ ಆಲ್ಸೋ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ದಟ್ ನಾಯಿಗಳು, ಇವಾಗ ಫಾರ್ ಎಕ್ಸಾಂಪಲ್ ನಮ್ ಪೆಟ್ಸ್ ಆಗಿರ್ಲಿ ಇಲ್ಲ ನಾಯಿಗಳು,
ದೇ ಈಟ್ ಯಾವಾಗ ಹೆಲ್ದಿಯಾಗಿ ಯಾವಾಗ ಫುಡ್ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೋ ಅವಾಗ ಅವ್ರ ಮೆಂಟಲ್ ಸ್ಟೇಟ್ ಕೂಡ ಚೆನ್ನಾಗಿದೆ ಅಂತ. ಅವ್ರು ಏನಾದ್ರು ಫುಡ್ ಇಂದ ಡಿಸ್ಟೆನ್ಸ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಏನಾದ್ರು ಹೆಲ್ತ್ ಇಶ್ಯೂ ಇದೆ. ಫಸ್ಟ್ ಸೈನ್ ಇಸ್ ದಟ್ ಒಂದು ಅಂದ್ರೆ ಅವರು ದೇರ್ ಆಲ್ಸೋ ಅವ್ರಿಗೂ ಕಾನ್ಶಿಯಸ್ನೆಸ್ ಇದೆ. ಅವರು ಬೇಜಾರ್ ಮಾಡ್ಕೊಂಡಿರ್ಬೋದು, ಇಲ್ಲ ಅವರು ಏನೋ ಒಂದು ಯೋಚನೆ ಮಾಡ್ತಾ ಇರ್ಬೋದು. ದೇ ಹ್ಯಾವ್ ಅ ಲಾಟ್ ಆಫ್ ಇಮೋಷನ್ಸ್ ಅಂಡ್ ಅವ್ರ ಹೆಲ್ತ್ ಪ್ರಕಾರ ಕೂಡ ಗಟ್ ಇಶ್ಯೂಸ್ ಇದ್ರೂ ಅವ್ರು ಊಟ ಮಾಡಲ್ಲ. ಬಟ್ ಇವಾಗ ಅವ್ರ ಇದು ಓನರ್ನ ಮಿಸ್ ಮಾಡ್ತಾ ಇದ್ರೆ ತಿನ್ನಲ್ಲ. ಸೊ ಇಮೋಷನಲಿ ದೇ ಆರ್ ವೆರಿ ಅಟ್ಯಾಚ್ಡ್. ಸೊ ಎಕ್ಸ್ಪ್ರೆಷನ್ ಫಸ್ಟ್ ಫುಡ್ ಅಲ್ಲೇ ತೋರಿಸ್ತಾರೆ. ಅಂಡ್ ನಾವು ಇವಾಗ ಹೆಸರಿಟ್ಟಿರೋದಕ್ಕೆ ಹೆಂಗೆ ರಿವೈಸ್ ತಗೊಂತೀವಿ ಅಂತ ಕೇಳಿದ್ರೆ, ಇವಾಗ ಮನುಷ್ಯರಿಗೆ ಬೈಯೋದಕ್ಕೆ ನಾಯಿಗಳ ಒಂದು ಹೆಸರನ್ನ ಬಳಸ್ತೀವಿ. ನಾಯಿ ಹೆಸರಿಂದ ನಾವು ಬೈತಾ ಇರ್ತೀವಿ. ಬಟ್ ಆದ್ರೆ ಇವಾಗ ನಾಯಿಗಳಿಗೆ ಮನುಷ್ಯರ ಹೆಸರು ಇಟ್ಟಿರ್ತೀವಿ ನಾವು. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಒಂದ್ ಪೆಟ್ ಇರುತ್ತೆ ಅನ್ಸುತ್ತೆ, ಆ ಪೆಟ್ಟಿಗೆ ಏನಂತ ಹೆಸರು ಇಟ್ಟಿದ್ದೀರಾ? ಝೂಸ್ ಅಂತ ಇಟ್ಟು ದೇವ್ರ ಹೆಸರು ತರ. ಗ್ರೀಕ್ ಗಾಡ್ ಇಟ್ ಇಸ್. ಓಕೆ, ನೀವು ನಿಮ್ಮ ಮನೆ ಸ್ಮೋಕಿ ಅಂತ ಇಟ್ಟಿದ್ದೀರಾ. ಇನ್ ಕೆಲವರು ಪಿಂಕಿ, ಸೋನು, ತುಂಬಾ ಜನ ಈ ತರ ಹೆಸರಿಟ್ಟಿರ್ತಾರೆ. ಅಂಡ್ ಸ್ವತಃ ಗುಂಡನೇ ಡಬ್ ಮಾಡಿದಾರೆ ಅಂತ ಕೇಳಿದ್ದೆ ಈ ಒಂದು ಮೂವಿಗೆ. ಫಾರ್ ದ ಫಸ್ಟ್ ಟೈಮ್ ಎವರ್ ಇನ್ ದ ಮೂವೀಸ್ ನಲ್ಲಿ ಈ ಒಂದು ಮೂವಿಗೆ ಗುಂಡಾನೆ ಡಬ್ ಮಾಡಿದ್ದಾನೆ. ನೀವು ಕೂಡ ಒಂದು ಸೆಟ್ ಅಲ್ಲಿ ಅಂದ್ರೆ ಡಬ್ಬಿಂಗ್ ವಿಸಿಟ್ ಮಾಡಿದ್ವಿ ಒಂದ್ಸಲ, ಡಬ್ ಮಾಡ್ತಾ ಆ ಪ್ರಾಸೆಸ್ ಅಲ್ಲಿ ಇದ್ವಿ. ಬಟ್ ಕಾಂಬಿನೇಷನ್ ತರ ಇಲ್ಲ. ಸೊ ಡೈರೆಕ್ಟರ್ಗೆ ಪರ್ಟಿಕ್ಯುಲರ್ ಆಗಿತ್ತು, ಅಂದ್ರೆ ಯಾವ್ದೋ AI ವಿಡಿಯೋ ಅಥವಾ ಬೇರೆ ಯಾವ್ದೋ ಬ್ರೀಡ್ ವಿಡಿಯೋ ಅಥವಾ ಆರ್ಟಿಫಿಷಿಯಲ್ ಬೇಡ, ಆ ಒಂದ್ ಸೈಜ್ಗೆ ಅದರದೇ ಆದ ವಾಯ್ಸ್ ಇರುತ್ತೆ, ಅವಂದು ಅದರದೇ ಆದ ವಾಯ್ಸ್ ಇರುತ್ತೆ. ಸೊ ಅದೇ ಬೇಕು ಅಂತ. ಸೊ ನಮ್ಮ ಸ್ವಾಮಿ ಅವರು ಟ್ರೈನರ್ ಸ್ಪೀಕ್ ಅಂದ್ರೆ ಅವನು ಬಾರ್ಕ್ ಮಾಡ್ತಾನೆ, ಸಿಂಗ್ ಅಂದ್ರೆ ಹಮ್ ಮಾಡ್ತಾನೆ. ಐ ಥಿಂಕ್ ಒಂದ್ಸಲ ಒಂದೆರಡು ಕಮೆಂಟ್ಸ್ ಗಳನ್ನ ಕೊಡೋಣ. ಅಂಡ್ ಇವಾಗ ನಿಯತ್ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ನಾವು ಶ್ವಾನದ ಬಗ್ಗೆನೇ ಮಾತಾಡ್ತೀವಿ. ಸೊ ಆ ಒಂದು ನಿಯತ್ನ ಮನುಷ್ಯರಲ್ಲಿ ಯಾಕೆ ಕಾಣೋದಕ್ಕಾಗಲ್ಲ? ನಾವು ತುಂಬಾ ಯೋಚನೆ ಮಾಡ್ತೀವಿ, ತಲೆ ಜಾಸ್ತಿ ಓಡಿಸ್ತೀವಲ್ಲ ನಾವು. ಇರೋದು ಅವಕ್ಕೆ ಏನಿದೆಯೋ ಅಷ್ಟೇ ಕಾಣಿಸ್ತಾ ಇರುತ್ತೆ. ನಾವು ಪಾಸ್ಟ್ ಎಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಫ್ಯೂಚರ್ ಏನಾಗ್ಬೋದು ಅನ್ನೋ ಅನಾಲಿಟಿಕಲ್ ಥಿಂಕಿಂಗ್ ಮಾಡ್ಕೊಂಡು ಅವೆಲ್ಲ ಲೆಕ್ಕ ಹಾಕೊಂಡು ಗೇಜ್ ಮಾಡ್ತೀವಿ. ಸೊ ಅವು ಆ ತರದ್ದು ಏನು ಗೇಜ್ ಮಾಡಲ್ಲ, ಈಸಿಯಾಗಿ ನಂಬ್ತವೆ, ಈಸಿಯಾಗಿ ಜೊತೆಲಿ ಇರ್ತವೆ ಅಷ್ಟೇ. ಆ ಮೂಮೆಂಟ್ ಗೆ ಏನು ಲಿವ್ ಇನ್ ದ ಮೂಮೆಂಟ್ ಅಂತ ಹಂಗೆ. ಸೊ ಇವಾಗ ಒಂದು ಸೆಗ್ಮೆಂಟ್ ಮಾಡಿಸ್ತೀನಿ ನಾನು. ಇರುವಂತಹ ಒಂದು ಡಾಗ್ ಬ್ರೀಡ್ಸ್ ಗಳು, ಅದ್ರದ್ದು ಮ್ಯಾಕ್ಸಿಮಮ್ ಯಾರ ಹೆಸರು ಹೇಳ್ತಾರೆ ಅವರಿಗೆ ನನ್ನ ಕಡೆಯಿಂದ ಒಂದು ಹ್ಯಾಂಪರ್ ಸಿಗುತ್ತೆ. ನಿಮ್ಗೆ ಗೊತ್ತಾ? ಇವ್ರು ಗೊತ್ತಿರುತ್ತೆ. ಇಲ್ಲ, ಒಂದು ನೀವ್ ಹೇಳಿದ್ರೆ ಒಂದು ನೀವ್ ಹೇಳ್ಬೇಕು. ಓಕೆ. ಅಯ್ಯೋ. ಸೊ ಇಟ್ ವಿಲ್ ಬಿ ಒನ್ ಆಫ್ಟರ್ ದಿ ಅದರ್ ಟರ್ನ್. ಓಕೆ, ಮೈಂಡ್ ರೀಡ್ ಮಾಡ್ತಾ ಇದೀರಾ? ನಿಮ್ ಕಣ್ಣೇ ಕಾಣಿಸ್ತಾರೆ. ಎಲ್ಲಿ ಮೈಂಡ್ ರೀಡ್? ಹ್ಯಾಂಪರ್ ಬೇಕು ಅಂತ ಕೇಳಿದ್ರೆ ಯಾರು ಮ್ಯಾಕ್ಸಿಮಮ್ ನಂಬರ್ ಆಫ್ ಡಾಗ್ ಬ್ರೀಡ್ಸ್ ಹೆಸರುಗಳನ್ನ ಹೇಳ್ತೀರಾ? ಓಕೆ, ಯಾರು ಸ್ಟಾರ್ಟ್? ನಿಜವಾಗ್ಲೂ ಗೊತ್ತಿಲ್ಲ. ಕೌಂಟ್ ಮಾಡ್ಬೇಕಾಯ್ತಾ ನೀವು ಕರೆಕ್ಟ್ ಆಗಿ? ನಾನು ಹೇಳಲಾ? ಸ್ಟಾರ್ಟ್ ಮಾಡ್ಲಾ? ಡಾಬರ್ಮೆನ್. ಓಕೆ, ನೆಕ್ಸ್ಟ್ ಆಲ್ಸಿಷನ್. ಓಕೆ, ಜರ್ಮನ್ ಶೆಪರ್ಡ್. ಅದೇ ಆಲ್ಸಿಷನ್. ಜರ್ಮನ್ ಶೆಪರ್ಡ್. ಜರ್ಮನ್ ಶೆಪರ್ಡ್ ಇಸ್ ಅ ವೆರೈಟಿ ಆಫ್ it. ಇಲ್ಲ, ಆಲ್ಸಿಷನ್ ನೇ ಜರ್ಮನ್ ಶೆಪರ್ಡ್ Okay, fine, ಕನ್ಸಿಡರ್ fine. ಮಾಡ್ತೀವಿ. ಓಕೆ. ಓಕೆ, ನಂದ ಇವಾಗ ನಿಮ್ದು. ಶಿಟ್ಜು. ಓಕೆ, ಲ್ಯಾಬ್ರಡಾರ್ ಹೇಳಿದಾನ? ಇಲ್ಲ, ಲ್ಯಾಬ್ರಡಾರ್. ಹಸ್ಕಿ. ಸೇಂಟ್ ಬರ್ನಾರ್ಡ್ಸ್. ಓಕೆ, ಗೋಲ್ಡನ್ ರಿಟ್ರೀವರ್. ಪಗ್ಸ್. ಓಕೆ, ಡ್ಯಾಲ್ಮೇಷನ್. ಓಕೆ. ಮೈ ಗಾಡ್, ಇನ್ಯಾವುದಿದೆ? 5 each. ಟಿಕ್ ಟಿಕ್ ಒನ್. ಇಷ್ಟೆಲ್ಲ ಪ್ರೆಷರ್ ಹಾಕ್ಬಾರ್ದು. ಚಿವಾವಾ. ವಾಟ್ ಇಸ್ ದಟ್? ಚಿವಾವಾ. ಓಕೆ, ಮುದೋಳ್. ಇವ್ರಿಗೆಲ್ಲ ಗೊತ್ತು, ನಂಗೆ ಗೊತ್ತಿಲ್ಲ. ಇನ್ನೂ 2-3 ತಲೆ ಇಟ್ಕೊಂಡಿದ್ದಾರೆ. ಅಂದ್ರೆ ತಲೆ ಓಡಿಸ್ಬೇಕಾಗತ್ತೆ. ಮುದೋಳ್. ಇಂಡಿಯನ್ ಡಾಗ್ಸ್. ಇಂಡಿ. ಮೋಸ ಇದು. ಇಲ್ಲ, ಬಟ್ ದಟ್ ಇಸ್ ಸ್ಟಿಲ್ ಅ ಬ್ರೀಡ್ ಆಫ್ ಇಂಡಿ ಬ್ರೀಡ್ಸ್. ಮ್ಯಾಸ್ಟಿಫ್. ಟಿಬೆಟಿಯನ್ ಮ್ಯಾಸ್ಟಿಫ್. ಹಿಂಗೆಲ್ಲ ಹೇಳ್ಬಿಟ್ರೆ ಹೇಗೆ? ಇನ್ಯಾವುದಿದೆ? ನನ್ನ ಹತ್ರ ಆಲ್ರೆಡಿ 3 ಇದೆ ರಚನಾ. ನನ್ನ ಹತ್ರ ಇಲ್ಲ 3 ಅಂತೂ ದೇವಸ್ಥಾನ ಇಲ್ಲ. ಪರವಾಗಿಲ್ಲ, ಇಲ್ಲ. ಐ ಕಾಂಟ್ ಖಾಲಿ ಆಗೋಯ್ತು. ಓಕೆ, ಗ್ರೇಟ್ ಡೇನ್, ಬುಲ್ಡಾಗ್. ಪಿಟ್ಬುಲ್. ಇಲ್ಲ, ನನ್ನ ತಲೆ ಓಡ್ಸಕ್ಕಾಗಿಲ್ಲ, ಸಾರಿ. ಬಟ್ ಇವೆಲ್ಲ ಓಕೆ. ಆಮೇಲೆ ಇನ್ನೊಂದು ಇದೆಯಲ್ಲ ಪಿಟ್ಬುಲ್ ತರಾನೇ ಫೆರೋಶಿಯಸ್, ರಾಟ್ವೀಲರ್. ಇವಾಗ ಬರ್ತಾ ಇದೆ. ಆಮೇಲೆ ಇನ್ನೊಂದು ಟೇಪ್ ರೆಕಾರ್ಡರ್ ತರ ಇರುತ್ತಲ್ಲ, ಅವನು ಗೊತ್ತಾಯ್ತು, ಸಾಸೇಜ್ ತರ. ಟೇಪ್ ರೆಕಾರ್ಡರ್ ಹಳೆ ಟೇಪ್ ರೆಕಾರ್ಡರ್. ಅದು ಗೊತ್ತಿಲ್ಲ. ಡ್ಯಾಶ್ ಸೌಂಡ್.
ಓಕೆ ಐ ಥಿಂಕ್ 12 ಕೊಟ್ಟಿದ್ದಾರೆ ಅಂಡ್ ನೀವು 5, 6. ಓಕೆ ಬಟ್ 2 ಆಂಪರ್ ಕಾಣಿಸ್ತಾ ಇದೆ ನಂಗೆ. 2 ಹ್ಯಾಂಪರ್ ಇವೆ. ಇನ್ನೊಂದು ರೌಂಡ್ ಇದೆ ಅನ್ಸುತ್ತೆ. ಜೊತೆಗೆ ಇನ್ನೊಂದು ಫನ್ ರೌಂಡ್ ಮಾಡೋಣ. ಈ ರೌಂಡ್ ಅಲ್ಲಿ ನನಗೆ ಗೆಲ್ಲಕ್ ಬಿಡಬೇಡಿ. ಐ ವಿಲ್ ಫೀಲ್ ವೆರಿ ಬ್ಯಾಡ್ ಅಬೌಟ್ ಮೈ ಸೆಲ್ಫ್ ಬಟ್ ಓಕೆ ಇನ್ನೊಂದು ಫನ್ ರೌಂಡ್ ಮಾಡೋಣ. ಅರ್ಥ ಆಯ್ತು ಬಿಡಿ. ಇವಾಗ ನಾಯಿಗಳಿಗೆ ಹೊಟ್ಟೆ ಹಸುವಾದಾಗ ಹೇಗೆ ಸೌಂಡ್ ಮಾಡ್ತದೆ? ನಮ್ಮವನ್ ಸೌಂಡೇ ಮಾಡಲ್ಲ ಯೂಶಲಿ, ಬಟ್ ನಮ್ಮನ್ನ ಮಿಸ್ ಮಾಡ್ತಾ ಇದ್ದಾಗ ಅಳ್ತಾನೆ. ಹೇಗೆ ಅಂತ ಅವನು ಎಷ್ಟು ಮೆಲ್ಲ ಅಳ್ತಾನಂದ್ರೆ ಹಾ. ಅದನ್ನು ಸೌಂಡ್ ಕೇಳಿಸ್ತಾ ಇರುತ್ತೆ, ಆ ಗಾಳಿನೇ ಸೌಂಡ್ ಕೇಳಿಸುತ್ತೆ. ನೀವು ಈ ಸೌಂಡ್ಸ್ ಪ್ರಕಾರ ಕೇಳ್ತಾ ಇದ್ರೆ ಕ್ವೆಶ್ಚನ್ ಇವರೇ ವಿನ್ ಆಗ್ತಾರೆ ಹೇಳ್ತಾ ಇದೀನಿ. ಇವ್ರ ಮಿಮಿಕ್ರಿ ಆರ್ಟಿಸ್ಟ್ ನಿಮ್ಗೆ ಗೊತ್ತಿರಬೇಕು. ಓಕೆ ಆಯ್ತು. ಇವಾಗ ನಾಯಿಗೆ ಮೂಡ್ ಬಂದಾಗ ಹೇಗೆ ಸೌಂಡ್ ಮಾಡುತ್ತೆ? ನಾಯಿ ಕೋಪ ಬಂದಾಗ ಹೇಗೆ ಸೌಂಡ್ ಮಾಡುತ್ತೆ? ಇವರೇ ಹೇಳ್ತಾರೆ ನೋಡಿ. ಹೆಲ್ಪ್ ಮಾಡ್ತಾ ಇದೀನಿ, ನಿಮ್ ಪರವಾಗೇ ಹೇಳ್ತಾ ಇದೀನಿ ನಾನು. ಯಾರು ಇಷ್ಟ ಆಗಿಲ್ದೇ ಇರೋರು ಬಂದ್ರೆ ಪ್ರಾಪರ್ ಆಗಿ ಮಾಡ್ಬೇಕು ನೀವು. ಇಲ್ಲ ಹಂಗೆ ಯೋಚನೆ ಮಾಡ್ಕೊಂಡು ಅಂತ ಮಾಡ್ಕೊಂಡ್ಬಿಟ್ಟು ಮತ್ತೆ ಬೊಗಳ್ಕೊಂಡು ಅಂತವಲ್ವಾ, ಅಂದ್ರೆ ಮೂತಿ ಏನಾದ್ರು ಇರಿಟೇಟ್ ಮಾಡ್ತಾರ. ಓಕೆ ನಾಯಿಗೆ ತುಂಬಾ ಇಷ್ಟ ಆಗಿರೋರು ಬಂದ್ರೆ ಬಂಟಿ ಬರ್ತಾನೆ ಇವಾಗ ಹಂಗೆ ಫುಲ್ ರೆಸ್ಟ್ಲೆಸ್ನೆಸ್ ಹಂಗೆ ಬಂಟಿ ಗೊತ್ತಾಗುತ್ತೆ. ಹಂಗೆ ಮಾಡೋದು. ಬಂಟಿ ಅಂದ್ರೆ ಎಕ್ಸೈಟ್ಮೆಂಟ್ ಜಾಸ್ತಿ. ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ಓಕೆ ಆ ಬಾಲ ಹಿಂಗೆ ಫುಲ್ ಫ್ಯಾನ್ ತರ ತಿರುಗುತ್ತೆ. ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ಆಡಿದಂತ ಆಟದಲ್ಲಿ ಕಂಪ್ಲೀಟ್ ಆಗಿ ಫ್ರೀ ಆಗಿ ವಿನ್ ಆಗಿರುವಂತ ರಾಕೇಶ್ ಅವರೇ. ರಾಕೇಶ್ ಬಟ್ ಸೆಕೆಂಡ್ ಅವ್ರಿಗೆ ಹೋಗ್ಬೇಕು, ಯಾಕಂದ್ರೆ ನಾನು ಅವ್ರಿಗೆ ಇದ್ದ ಪಾರ್ಟಿಸಿಪೇಟ್ ಮಾಡಕ್ಕೆ ಮಾಡಕ್ಕೆ ಬಿಟ್ಟಿಲ್ಲ. ಬಿಟ್ಟಿಲ್ಲ. That is also ನಾನೇ true, but ಬೊಗಳ್ತಾನೆ ಮಾಡಿದ್ರು ಇದ್ದೆ ಮಧ್ಯ. ನಿಮ್ಗಿಂತ ಚೆನ್ನಾಗಿ ಮಾಡ್ತಾ ಹೌದು ಇದ್ದಿಲ್ಲ. ಆಕ್ಚುಲಿ. ಎಸ್ ಅಂಡ್ ನಮ್ಮ ಕಡೆಯಿಂದ ರಾಕೇಶ್ ಅಡಿಗ ಅವರಿಗೆ ಒಂದು ಪ್ರೀತಿಯ ಗಿಫ್ಟ್ ಹ್ಯಾಂಪರ್ ನ That is very nice. ಸೊ Thank you. ಅಂಡ್ ಅದರಲ್ಲಿ ಮೆಡಿಟೈಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಂದ ಒಂದು ಕೂಪನ್ ವೌಚರ್ ಕೂಡ ಇದೆ. ಓಕೆ ಮಾಸ್ಟರ್ ಹೆಲ್ತ್ ಚೆಕಪ್ ಯೂಸ್ ಮಾಡ್ಕೊಬಹುದು ನೀವು. ಮಾಡ್ಸ್ಕೊಂತೀನಿ, Nice, ನೀವು very ಎಲ್ಲಾರು nice. ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಎಸ್ ಅಂಡ್ ಬೇಜಾರ್ ಮಾಡಬಾರ್ದು. ಸೊ ಹಾಗಾಗಿ ಅಂಡ್ ಸೆಕೆಂಡ್ ಅವ್ರಿಗೆ ಡಿಸರ್ವ್ ಆಗುತ್ತೆ. ಸೆಕೆಂಡ್ ಕಾಂಪಿಟಿಷನ್ ಬರ್ಲಾ? ಅಲ್ಲಿ ಅಲ್ಲಿ should we ಕಾನ್ಸಲೇಷನ್ come there? ಪ್ರೈಸ್ ಅಂತ ಅಂದ್ಬಿಟ್ಟು ಹೇಳಿ ಕೊಡ್ತಾ ಇದೀವಿ. ಇರ್ಲಿ ತಗೊಳ್ಳಿ. Thank you. Dry fruits ಸೊ ಅದರಲ್ಲಿ ಮೆಡಿಟೈಡ್ ಹೆಲ್ತಿ ಮೆಡಿಟೈಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಂದ ಒಂದು ಕೂಪನ್ ಇದೆ, ನೀವು ಯುಟಿಲೈಸ್ ಮಾಡ್ಕೊಬಹುದು ಹೆಲ್ತ್ ಚೆಕಪ್ ಗೆ. ಮೆಡಿಲೈಟ್. Medilite. Yes. Meditide. Meditide. ವೌಚರ್ ನಿಮಗೆ. Yes, thank you. ಮೆಡಿಲೈಟ್ ಓಕೆ ಸಾರಿ. ಸೊ ಕಮಿಂಗ್ ಬ್ಯಾಕ್ ಟು ನಾನು ಮತ್ತು ಗುಂಡಾ. ಸುಪ್ರೀಂ ಕೋರ್ಟ್ ಅವರು ಒಂದು ಆರ್ಡರ್ ನ ಕೊಡ್ತಾರೆ, ಆರ್ಡರ್ ನ ಪಾಸ್ ಮಾಡ್ತಾರೆ ರೀಸೆಂಟ್ ಆಗಿ, ಸೇಯಿಂಗ್ ದಟ್ ಬೀದಿ ನಾಯಿಗಳನ್ನ ಒಂದು ಕಡೆಗೆ ತಗೊಂಡು ಹೋಗ್ಬೇಕಾಗತ್ತೆ ಅಥವಾ ಅದನ್ನ ಸಾಯಿಸ್ಬೇಕು ಅಂತ ಹೇಳನು ಕೂಡ ಕೆಲವರು ಹೇಳ್ತಾ ಇದ್ರು, ಅಂದ್ರೆ ಅಗೇನ್ಸ್ಟ್ ಆಗಿರುವಂತವ್ರು. ಬಟ್ ಈ ಆರ್ಡರ್ ಬಂದಿದ ತಕ್ಷಣನೇ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಬೇರೆ ಕಡೆ ಮೀಡಿಯಾದಲ್ಲಿ ಎಲ್ಲಾ ಕಡೆನೂ ಕೂಡ ತುಂಬಾ ಚರ್ಚೆ ಆಗುತ್ತೆ. ಸೇಯಿಂಗ್ ದಟ್ ನಾಯಿಗಳು ಎಲ್ಲೆಲ್ಲಿ ಇರ್ತವೆ ಅಲ್ಲಲ್ಲೇ ಇರ್ಬೇಕಾಗತ್ತೆ. ಬೀದಿ ನಾಯಿಗಳಿಂದ ತುಂಬಾ ಪ್ರಾಬ್ಲಮ್ಸ್ ಗಳಾಗಿದೆ. ಅಫ್ಕೋರ್ಸ್ ರೇಬಿಸ್ ಅಟ್ಯಾಕ್ ಆಗುತ್ತೆ ಕಚ್ಚಿದ್ರೆ, ಸೊ ಈ ತರದ ತೊಂದರೆಗಳನ್ನು ಕೂಡ ಇತ್ತು. ಬಟ್ ಆದ್ರೆ ಇಂಟೆನ್ಷನಲಿ ಯಾವ್ದನ್ನು ಕೂಡ ಆಗಿರೋದಿಲ್ಲ. ಮನುಷ್ಯರು ಏನಾದ್ರು ತೊಂದರೆ ಕೊಟ್ರೆ ಮಾತ್ರ ಆಗಿರ್ತಾರೆ. ಏನ್ ಪ್ರಾಬ್ಲಮ್ ಆಗಿದೆ ಅಂತಾರೆ ಆಕ್ಚುಲಿ ಜಸ್ಟ್ ಫಾರ್ ಬಿಕಾಸ್ ಆಫ್ ರೇಬಿಸ್ ಅಟ್ಯಾಕ್, ರೇಬಿಸ್ ವ್ಯಾಕ್ಸಿನೇಷನ್ ಇದು ಮಾಡ್ತಾ ಇರೋದು. ಸೊ ಈ ತರದ ಇಶ್ಯೂಸ್ ಗಳು ಆದಾಗ ಸುಪ್ರೀಂ ಕೋರ್ಟ್ ಈ ತರ ಆರ್ಡರ್ ಪಾಸ್ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು? 100% ತಪ್ಪು. ನಮ್ಗೆ ಯಾವ ರೈಟ್ಸು ಇಲ್ಲ ಅವ್ರು ಇರಬಾರ್ದು ಅಂತ. ಭೂಮಿ ನಮ್ದಲ್ಲ, ಹೌದು. ವಿ ಡೋಂಟ್ ಬಿಲ ಅವೆಲ್ಲ ಜೀವಿಗಳಿಗೂ ಅಷ್ಟೇ ರೈಟ್ಸ್ ಇದೆ ಅರ್ಥ ಮೇಲೆ. ಸೊ ನಾವು ಆಲ್ರೆಡಿ ಅವ್ರ ಜಾಗಗಳನ್ನೆಲ್ಲ ಕಿತ್ಕೊಂಡು ಎಕ್ಸ್ಟಿಂಕ್ಟ್ ಮಾಡ್ತಾ ಇದೀವಿ. ಎಷ್ಟೊಂದು ಅನಿಮಲ್ಸ್ ರೋಡ್ಗೆ ಅಥವಾ ಸಿಟಿಗೆ ಬರ್ತಾ ಇರೋದೇನಕ್ಕೆ ಅವ್ರ ಜಾಗಗಳನ್ನ ನಾವು ಆಕ್ಯುಪೈ ಮಾಡ್ತಾ ಇರೋದು. ನಾವೇ ಆಕ್ಯುಪೈ ಮಾಡ್ಕೊಂಡು ಅವ್ರಿಗೆ ರೈಟ್ಸ್ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಹೌದು. ಸೊ ನಿಮಗೆ ಏನ್ ಅನಿಸ್ತು when the order was passed? ಅಂದ್ರೆ ದೇರ್ ಇಸ್ ಬೇರೆ ರೀತಿಯಲ್ಲೂ ಈ ಇದು ರೇಬೀಸ್ಗೆ ವಿ ಕುಡ್ ಹ್ಯಾವ್ ಫೌಂಡ್ ಅ ಸೊಲ್ಯೂಷನ್ ಅಂತ ನಂಗೆ ಅನಿಸ್ತು ಫಸ್ಟ್ ಆಫ್ ಆಲ್. ಯಾಕಂದ್ರೆ ಎಲ್ಲ ನಾಯಿಗಳಿಂದ ದೇಶದಲ್ಲಿ ಎಷ್ಟು ನಾಯಿಗಳಿವೆ, ಅದರಲ್ಲಿ ಕೇಸಸ್ ಎಷ್ಟು ಬರ್ತಾ ಇದೆ, ಆ ಪರ್ಸೆಂಟೇಜ್ ಕಂಪೇರ್ ಮಾಡಬೇಕಾಗುತ್ತೆ. ಒಂದು 2% ಇಲ್ಲ 1%ಗೋಸ್ಕರ ಇಫ್ ಯು ಆರ್ ಗೋಯಿಂಗ್ ಟು ರಾಡಿಕೇಟ್ 99%, ಐ ಡೋಂಟ್ ಥಿಂಕ್ ಇಟ್ ಇಸ್ ಫೇರ್ ಅಟ್ ಆಲ್ ಫಸ್ಟ್ ಆಫ್ ಆಲ್. ಅಂಡ್ ಅವ್ರನ್ನ ಫಸ್ಟ್ ಆಫ್ ಆಲ್ ಬೀದಿಯಲ್ಲಿ ಹಾಕ್ಬಿಟ್ಟಿದೀವಿ ನಾವು. ಅವರು ನಾವು ಬೀಸಾಕಿರೋ ಈ ಗಾರ್ಬೇಜ್ನ ತಿನ್ಕೊಂಡು ಬದುಕ್ತಾ ಇರುವಂತ ಪ್ರಾಣಿಗಳಿಗೂ
ಇವಕ್ಕೆ ಇವಾಗ ಲೈಫೇ ಕೊಡಲ್ಲ ಅಂದ್ರೆ ಇದು ನಮ್ ಕೈಯಲ್ಲಿ, ನಾವು ದೇವ್ರಲ್ಲ, ಅವ್ರ ಲೈಫ್ ತಗೊಳಕ್ಕೂ ಮತ್ತೆ ಇದು ಕೊಡಕ್ಕೂ ನಾವಂತೂ ದೇವ್ರಲ್ಲ, ನಾವ್ ಯಾಕೆ ತಗೋಬೇಕು ಅಂತ ನಂದು ಕ್ವೆಶ್ಚನ್. ಅಂಡ್ ನೀವು ಇನ್ನೂ ಇದಕ್ಕೆ ಸೊಲ್ಯೂಷನ್ ಇದು ಕಂಡುಹಿಡಿಬೇಕಂದ್ರೆ ದೇರ್ ಆರ್ ಡಿಫ್ರೆಂಟ್ ಸೊಲ್ಯೂಷನ್ಸ್. ಇದು ರಾಕೇಶ್ ಅವರು ಹೇಳ್ತಾ ಇರ್ತಾರೆ, ದೇರ್ ಇಸ್ ಅನ್ NGO, ದೇರ್ ಆರ್ ಲಾಟ್ ಆಫ್ NGOs ದಟ್ ಇದು ವಾಲಂಟ್ರಿ ಆಗಿ ಸ್ಟಾರ್ಟ್ ಮಾಡಿರುವಂತ NGOs, ಅವರೇ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡಿರೋದು. ಅವ್ರಿಗೆ ಹೋಗಿ ಕೊಡಿ, ಅವ್ರಿಗೆ ಹೋಗಿ ನಾಯಿಗೆ ಇದು ಲೈಕ್ ಅವರೇ ವ್ಯಾಕ್ಸಿನೇಟ್ ಮಾಡ್ಬಿಟ್ಟು ಕಳಿಸ್ತಾರೆ. ನೀವು ಅವ್ರಿಗೆ ಸ್ವಲ್ಪ ಪ್ಯಾನಿಕ್ ಇರಲ್ಲ. ಎಸ್, ನಮ್ಗೂ ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ ದಟ್ ನಾಯಿಗಳೆಲ್ಲ ಒಂದು ಸೇಫ್ ಹ್ಯಾಂಡ್ ಅಲ್ಲಿ ಇದೆ ಅಂತ. ಚೆನ್ನಾಗಿ ನೋಡ್ಕೊಂತಾರೆ. ಬಟ್ ನೀವು ಸಡನ್ ಆಗಿ ಅದನ್ನ ಇದು ಕರ್ಕೊಂಡು ಹೋಗ್ಬಿಟ್ಟು ನಮ್ಗೆ ಗೊತ್ತಿಲ್ಲದೆ ಇರೋ ಕಡೆ ಎಲ್ಲೆಲ್ಲೋ ಹಾಕ್ಸ್ಬಿಟ್ಟು ಮತ್ತೆ ಇನ್ ಮುಂದೆ ಏನಾದ್ರು ಫ್ಯೂಚರ್ ಅಲ್ಲಿ ಇವಾಗ ಇದನ್ನ ಹೋಗಕ್ ಬಿಟ್ರೆ ಮುಂದೆ ಬೇರೆ ಪ್ರಾಣಿಗಳಿಗೂ ಎಫೆಕ್ಟ್ ಆಗುತ್ತೆ. ಏನಾದ್ರು ಬರ್ಡ್ ಫ್ಲೂ ಬಂದ್ರೆ ಅದೊಂದು, ಇಲ್ಲ ಏನೋ ಒಂದು ಒನ್ ಆರ್ ದಿ ಅದರ್ ಫ್ಲೂ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಮನುಷ್ಯರು ಬಿಟ್ಟು ಯಾರು ಇರಲ್ಲ. ಅದಾದ್ಮೇಲೆ ನಾವ್ ನಮ್ಮನ್ನೇ ತಿನ್ಕೋಬೇಕಾಗುತ್ತೆ. ಐ ಥಿಂಕ್ ಇಟ್ ಇಸ್ ನಾಟ್ ರೈಟ್. ಸೊ ನೀವು ನಿಮ್ಮ ಪೆಟ್ಟಿಗೆ ಎಷ್ಟು ಅಟ್ಯಾಚ್ಡ್ ಆಗಿದ್ದೀರಾ? ನಾನು ಒಂಥರ ಈ ಗುಂಡ ಆಕ್ಚುಲಿ ಶೂಟಿಂಗ್ ಮುಗಿದ್ಮೇಲೆ ಒಂಥರ ಒಂಟಿತನ ಕಾಡಿ ಅವ್ನು ಬಂದಿದ್ದು. ಬಟ್ ಇವಾಗ ನೀವು ಗುಂಡನ್ ಜೊತೆ ಆಟ ಆಡ್ಕೊಂಡು ಹೋಗಿ ಮನೆಗೆ ಹೋದ್ರೆ ಆ ಪೆಟ್ಟು ಒಂದ್ ಸ್ವಲ್ಪ ಜಲಸ್ ಫೀಲ್ ಇಲ್ಲ, ಅವ್ನು ಆಗಲ್ಲ, ಕಿಲಿ ಖುಷಿ ಪಡ್ತಾನೆ. ಅವ್ನ್ ಸ್ಮೆಲ್ ನೋಡಿ ಇವ್ನ್ ಬಂಟಿ ಮಾಡ್ತಾನೆ. ಸೊ ಇಬ್ರು ನನ್ ಸ್ಮೆಲ್ ಅಲ್ಲಿ ಇಬ್ರು ಕಮ್ಯುನಿಕೇಟ್ ಮಾಡ್ಕೊಂತಾ ಇರ್ತಾರೆ ಡೈಲಿ. ಇನ್ನು ಮೀಟ್ ಮಾಡ್ಸಿಲ್ಲ. ನಿಮಗೂ ಅದೇ ಎಕ್ಸ್ಪೀರಿಯನ್ಸ್ ಆಗ್ತದ ಮನೆಗೆ ಹೋದ್ಮೇಲೆ ಅಥವಾ ಹೇಗೆ ಅಂತ? ಇಲ್ಲ ಅವ್ನ್ಗೆ ಗೊತ್ತಾಗುತ್ತೆ, ನಮ್ ನಾಯಿಗೆ ಗೊತ್ತಾಗುತ್ತೆ. ಝೂಸ್ಗೆ ಅವ್ನ್ ಬಂದಿದ ತಕ್ಷಣ ಮೂಸ್ ನೋಡ್ತಾನೆ, ಏನಿದು ಸ್ಮೆಲ್ ಡಿಫ್ರೆಂಟ್ ಆಗಿದೆ ಅಲ್ವಾ ಅಂತೆಲ್ಲ ನೋಡ್ತಾನೆ. ಬಟ್ ಅವ್ನ್ ಜಾಸ್ತಿ ಏನು ಇದು ಪೊಸೆಸಿವ್ ಏನ್ ಆಡಲ್ಲ ಅವನು. ಅಂಡ್ ವೆರಿ 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 ಸ್ವೀಟ್. ಐ ಥಿಂಕ್ ಫಾರ್ ಅ ಜರ್ಮನ್ ಶೆಪರ್ಡ್ಸ್ ಅ ಲಿಟಲ್ ಅಗ್ರೆಸಿವ್ ಅಂತ ಹೇಳ್ತಾರೆ. ಬಟ್ ಫಾರ್ ಅ ಜರ್ಮನ್ ಶೆಪರ್ಡ್ ಹಿ ಇಸ್ ಅ ಬೇಬಿ, ಸ್ವೀಟ್ ಹಾರ್ಟ್ ತರ. ಅದ ನನ್ ಜೊತೆ ಆಡ್ತಾನೆ ಇಲ್ವಾ ಯೂಶಲಿ ಹಂಗೆ ಗೊತ್ತಿಲ್ಲ, ಯಾಕಂದ್ರೆ ನನ್ ಜೊತೆ ಇದ್ದಾಗ ಮಾತ್ರ ನನ್ ತೊಡೆ ಮೇಲೆ ಬಂದ್ ಮಲ್ಕೊಳ್ಳೋದೆಲ್ಲ ಮಾಡ್ತಾನೆ. ಅಣ್ಣ ಜೊತೆ ಇಲ್ಲ, ಅಣ್ಣ ಜೊತೆ ಸ್ವಲ್ಪ ಇದು ಏನೋ ಗತ್ತು ತೋರ್ಸ್ಕೊಳ್ಳೋದು. ಅಣ್ಣ ಏನಾದ್ರು ಬರ್ತದೆ ಅಂತ ಗೊತ್ತಾಗಿದ ತಕ್ಷಣ ಜೋರಾಗಿ ಬೊಗಳಕ್ ಶುರು ಮಾಡೋದು. ನಾನಿದ್ದಾಗ ಬೊಗಳೋದೇ ಇಲ್ಲ, ಒಂಚೂರು ಬೊಗಳಲ್ಲ. ಅವ್ನು ಬೇಜಾರಾದ್ರೂ ಬಂದ್ಬಿಟ್ಟು ಕಾಲಲ್ಲಿ ಹಿಂಗ್ ಮಾಡ್ತಾನೆ. ಇವಾಗ ಹೆಂಗೆ ಬಂಟಿ ಮಾಡ್ತಾನೋ, ಹಿ ಡಸಂಟ್ ಬಾರ್ಕ್ ಇಟ್, ಅವರು ಹಂಗೆ ದಿಟ್ಟು ಹಂಗೆ ಮಾಡ್ತಾನೆ. ಅಣ್ಣ ಇದ್ದಾಗ ಮಾತ್ರ ಬೊಗಳೋದು, ಸ್ವಲ್ಪ ಜೋರಾಗಿ ಸೌಂಡ್ ಮಾಡೋದು. ಐ ಡೋಂಟ್ ನೋ, ಐ ಫೀಲ್ ಲೈಕ್ ದಟ್ ಪ್ರೊಟೆಕ್ಷನ್ ಇನ್ಸ್ಟಿಂಕ್ಟ್ ಕಮ್ಸ್ ದೇರ್. ಓಕೆ, ಸೊ ಇವಾಗ ರಾಕೇಶ್ ಅಡಿಗ ಅವರು ಸಿನ್ಸ್ 2007-2008 ಇಂದ ಅವರು ಮೂವೀಸ್ ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರು ಆಕ್ಟ್ ಮಾಡ್ತಾ ಇದ್ದಾಗ ನೀವು ಅಂದ್ರೆ ಸ್ಟಾರ್ಟಿಂಗ್ ಜೋಶ್ ಮೂವಿ ನೋಡಿದ್ರ ನೀವು? ಇಟ್ಸ್ ಲಾಂಗ್ ಬ್ಯಾಕ್, ವೆರಿ ಲಾಂಗ್ ಬ್ಯಾಕ್. ಸೊ ಅವಾಗ 5ನೇ ಕ್ಲಾಸ್ ಓದ್ತಾ ಇದ್ರ? ಇಲ್ಲ, ಇಲ್ವಾ? Oh my God, 2007. ನೀವು ಸ್ಕೂಲ್ ಟೈಮ್ ಅಥವಾ ಕಾಲೇಜ್ ಟೈಮ್ ಅಲ್ಲಿ ಇದ್ದಾಗ ಮೂವಿ? ಐ ಥಿಂಕ್ ನೀವುನು ಟೀನೇಜರ್ ಆಗಿದ್ರಿ ಅನ್ಸುತ್ತೆ. ಇವನ್ ಐ ವಾಸ್ ಅ ಟೀನೇಜರ್ ದೆನ್. 2007 ಅಂದ್ರೆ ಐ ವಾಸ್ ನಾಟ್ ಅ ಟೀನೇಜರ್, ಬಟ್ ಎಸ್ 5ನೇ ಕ್ಲಾಸ್ ಅಲ್ಲ. ಯಾವತ್ತಾದ್ರೂ ಅವತ್ತು ಅನ್ಸಿತ್ತಾ? ಡೆಫಿನೆಟ್ಲಿ ಇಲ್ಲ, 100% ಇಲ್ಲ. ನಾನು ಒಂದಿನ ರಾಕೇಶ್ ಅವ್ರ ಜೊತೆಗೆ ಡೆಫಿನೆಟ್ಲಿ ಇಲ್ಲ. ಐ ಡೋಂಟ್ ಥಿಂಕ್ ನಾನು ಆಕ್ಟಿಂಗ್ ಬಗ್ಗೆ ಇದು ನಂಗೆ ಕ್ಲಾರಿಟಿ ಬಂದಿರೋದು, ನಾನು ಆಕ್ಟ್ ಮಾಡ್ಬೇಕಂತಾರೆ ಐ ಥಿಂಕ್ ಇಟ್ ವಾಸ್ ಇನ್ ಮೈ ಲೇಟ್ ಟೀನ್ಸ್ ಆರ್ ಅರ್ಲಿ 20s ಅಲ್ಲೇ. ಆ್ಯಂಡ್ ಯೋಚನೆ ಮಾಡಿದ ತಕ್ಷಣ ಎಂಟರ್ ಆದೆ. ಬಟ್ ಟು ಬಿ ಆಕ್ಟಿಂಗ್ ವಿತ್ ಅ ಲಾಟ್ ಆಫ್ ಸ್ಟಾರ್ಸ್ ಐ ಡೋಂಟ್ ಥಿಂಕ್ ಯಾವತ್ತೂ ಯೋಚನೆ ಮಾಡಿಲ್ಲ. ಇಲ್ಲ, ಮಾಕ್ಟೈಲ್ ಇಟ್ರೆ ಅವ್ರಿಗೆ ಮಾಕ್ಟೈಲ್ ಚೂಸ್ ಮಾಡ್ತಾರೆ. ಎಸ್, ಮಾಕ್ಟೈಲ್. ಮೂರನೇದು ಇಡಲ್ಲ ಬಿಡಿ. ಅಂದ್ರೆ ಸೀರೀಸ್ ಎಲ್ಲಾದ್ರೂ ನಿಮ್ಗೆ ಬರ್ತಾ ಇದೆಯಲ್ಲ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3? ಇಲ್ಲ, ಪಾರ್ಟ್ 1, ಪಾರ್ಟ್ 2 ಇಸ್ ನಾನು ಐ ವಾಸ್ ಅ ಪಾರ್ಟ್ ಆಫ್ ಇಟ್. ಪಾರ್ಟ್ 3 ನಾನು ಇದು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಓಕೆ, ಸೊ ಹೆಂಗೆ ನಾವು ಅನ್ನೋದು ಮಿಸ್ ಆಗ್ಬೋದು ಅಂತ ಅದೇ ಹೇಳ್ತಾ ಇರ್ತೀನಿ. ಅದ್ರಲ್ಲಿ ಹೆಂಗೆ ಇವಾಗ ರಿಯಲ್ ರಚನೆ ಹೆಂಗೆ ನಾವು ಅಂತ. ಸೊ ಇವಾಗ ನೀವು ಆಕ್ಟ್ ಮಾಡಿರುವಂತ ಕೋ ಸ್ಟಾರ್ಸ್ ಗಳ ಜೊತೆಗೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಅವಾಗಿನ ನಿತ್ಯಾ ಮೆನನ್ ಅವರಿಂದ ಹಿಡಿದು ಇವಾಗಿನ ರಚನಾ ಇಂದರ್ ಅವರು, ಸೊ ತುಂಬಾ ಹಲವಾರು ಹೀರೋಯಿನ್ಸ್ ಗಳ ಜೊತೆಗೆ ಆಕ್ಟ್ ಮಾಡಿದ್ರ. ನಿಮಗೆ ಹೂ ಇಸ್ ದಟ್ ಒನ್ ಕೋ ಸ್ಟಾರ್ ಹೂ ಗಿವ್ಸ್ ಯು ಸೋ ಮಚ್ ಆಫ್ ಕಂಫರ್ಟ್ನೆಸ್ ವೈಲ್ ಆಕ್ಟಿಂಗ್? ಹಂಗೆ ಎಲ್ಲಾರ ಜೊತೆ ಬೀನ್ ಕಂಫರ್ಟಬಲ್. ಇದು ಆ ತರದ್ದು ಏನೂ ಇಲ್ಲ. ಐ ಥಿಂಕ್ ನಿಜ ಹೇಳ್ಬೇಕಂದ್ರೆ ಇವ್ರು ಕಂಫರ್ಟಬಲ್ ಬೇರೆ ಆಕ್ಟರ್ಸ್ ಜೊತೆ ಆಗಿರೋದು ಅವರಿಂದ ಅಲ್ಲ, ಇವರಿಂದಾನೆ. ಬಿಕಾಸ್ ಅವರು ಒಂದು ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತಾರೆ ವೇರ್ ವಿಲ್ ಮೇಕ್ ಹಿಮ್ಸೆಲ್ಫ್ ಕಂಫರ್ಟಬಲ್. ದಟ್ ಇಸ್ ಮೈ ಒಪಿನಿಯನ್. ಐ ಡೋಂಟ್ ನೋ.
ಸೊ ಇವಾಗ ಮನುಷ್ಯ ಅಂತ ಹೇಳಿದ್ಮೇಲೆ ಒಂಥರ ಸ್ಪಿರಿಚುಲಿ ಕನೆಕ್ಟ್ ಆಗಿರುವಂತದ್ದು, ಬಿಕಾಸ್ ಆಧ್ಯಾತ್ಮದ ಕಡೆಗೆ ತುಂಬಾ ಜನ ಇವಾಗ ಒಲವು ತೋರಿಸ್ತಾ ಇರ್ತಾರೆ. ಬಟ್ ಆದ್ರೆ ನೀವು ಸಡನ್ ಆಗಿ ಇವಾಗ ಬಿಗ್ ಬಾಸ್ ಆದ್ಮೇಲಿಂದ ತುಂಬಾ ಜಾಸ್ತಿ ಸ್ಪಿರಿಚುವಲ್ ಬಗ್ಗೆ ಮಾತಾಡೋದೇ ಆಗಿರ್ಲಿ ಅಥವಾ ಆತರ ಕಾಣಿಸ್ಕೊಳ್ಳೋದೇ ಆಗಿರ್ಲಿ, ಅದನ್ನ ನೋಡಿದ ತಕ್ಷಣ ಜನ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ರು. ರಾಕೇಶ್ ಅಡಿಗಾನ್ ಅವರು ಅರ್ಬನ್ ಲ್ಯಾಡ್ಸ್ ಇಂದ ಹಿಡಿದು ಜೋಶ್ ಇಂದ ಹಿಡಿದು ಇವಾಗ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಆಗಿದ್ದಾರೆ ಅಂತ ಹೇಳಿ ಅಂತಾರೆ. ಇಲ್ಲ, ಅದು ಮೇ ಬಿ ಜನಕ್ಕೆ ಅವಾಗ ಕಾಣಿಸ್ತು ಅನ್ಸುತ್ತೆ. ನಾನು ಮುಂಚಿಂದಾನು ಹಂಗೆ ಇದ್ದೆ, ಅದೇ ಪಾತಲ್ಲೇ ಇದ್ದೆ. ಜನಕ್ಕೆ ಮೇ ಬಿ ಅವಾಗ ಅದೇ ಐಡೆಂಟಿಫೈಡ್. ಆ್ಯಂಡ್ ನೀನು ಎಷ್ಟು ಕಾಮ್ ಆಗಿದ್ದೆ, ಎಷ್ಟು ಪೀಸ್ ಆಗಿದ್ದೆ ಅನ್ನೋದೇ ನಂಗೆ ಸರ್ಪ್ರೈಸ್ ಆಯಿತು. ನೆವರ್ ಥಾಟ್ ಐಡ್ ಬಿ ಐಡೆಂಟಿಫೈಡ್ ಲೈಕ್ ದಟ್. ಯಾಕಂದ್ರೆ ನಾನು ಅನ್ಕೊಂಡೆ ಎಲ್ಲರೂ ಹಂಗೆ ಇರ್ತಾರೆ, ಎಲ್ಲರೂ ಅದೇ ಥರ ಇರ್ತಾರೆ, ಅದೇನು ಸ್ಟ್ಯಾಂಡ್ ಔಟ್ ಆಗಲ್ಲ. ಬಟ್ ಕಾಮ್ ಆಗಿ ಅಥವಾ ಪೀಸ್ಫುಲ್ ಆಗಿರೋದು ನಮ್ಮ ಸಹಜ ಸ್ಥಿತಿ. ಅದೇನು ಸ್ಪಿರಿಚುವಲ್ ಆಗಿರಬೇಕು ಅಥವಾ ಅದಕ್ಕೇನೋ ಅಚೀವ್ ಮಾಡಬೇಕು, ಯೋಗ ಧ್ಯಾನ ಮಾಡಬೇಕಲ್ಲ. ಅವರ್ ನ್ಯಾಚುರಲ್ ಸ್ಟೇಟ್ ಈಸ್ ಆ್ಯಕ್ಚುಲಿ ಬೀಯಿಂಗ್ ಪೀಸ್ಫುಲ್. ನಾವು ಜಾಸ್ತಿ ಏನಕ್ಕಾದ್ರು ಸ್ಟ್ರೆಸ್ ತಗೊಂಡ್ರೆ ಅಥವಾ ಜಾಸ್ತಿ ಏನನ್ನಾದ್ರು ಚೇಸ್ ಮಾಡ್ತಾ ಇದ್ರೆ, ತುಂಬಾ ಡಿಸೈರ್ಸ್ ತುಂಬಿಕೊಂಡಿದ್ರೆ, ಕಂಪ್ಯಾರಿಸನ್ಸ್ ಇದ್ರೆ ನಾವು ಇಂಬ್ಯಾಲೆನ್ಸ್ ಆಗ್ತೀವಿ. ಬಿಟ್ರೆ ಅದೆಲ್ಲ ತೆಗೆದು ಸುಮ್ಮನೆ ಕೂತ್ಕೊಂಡ್ರೆ ವಿ ಆರ್ ಪೀಸ್ಫುಲ್ ಪೀಪಲ್ ಅಂತ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ಸೆಟಲ್ ಏನಾದ್ರು ಡಿಸ್ಕಷನ್ಸ್ ನಡೀತಾ ಇರ್ತಾರೆ? ಸೆಟ್ ಅಲ್ಲಿ ಐ ಥಿಂಕ್ ಅವ್ರ ಪೀಸ್ ಆಫ್ ಮೈಂಡ್ ನಂಗೆ ಸ್ವಲ್ಪ ಸಿಕ್ಕಿದೆ. ಅಂಡ್ ಅವ್ರಿಗೆ ಕ್ಲಾರಿಟಿ ಇದೆ ತುಂಬಾ, ಏನ್ ಬೇಕು, ಹೆಂಗಿರ್ಬೇಕು ಅಂತೆಲ್ಲ. ಅಂಡ್ ಇಟ್ಸ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಲ್ ಟುಗೆದರ್. ಸೇಮ್ ಆಕ್ಚುಲಿ ಏನ್ ಅವ್ರಿಗೆ ಗೊತ್ತಿಲ್ಲದೆ ಇರೋದು ನಾನೇನು ಇಲ್ಲ ಇಲ್ಲ, ಬಟ್ ಅವ್ರ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಹ್ಯಾವ್ ದ ಸೇಮ್ ಥಾಟ್ ಪ್ರೊಸೆಸ್ ಅಂತ ಅನ್ಸುತ್ತೆ. Okay. ಇನ್ನೊಂದು ಖುಷಿ ಆಗೋದೇನಂದ್ರೆ ಇವರು ಎಷ್ಟೊಂದು ಐ ಸಿ ಮೈ ಸೆಲ್ಫ್ ಇನ್ ಹರ್ ಆಟಿಟ್ಯೂಡ್. ಯಾಕಂದ್ರೆ ಆಕ್ಟಿಂಗ್ಗೋಸ್ಕರ ಬಂದಿರೋದು. ಅಂದ್ರೆ ಜಸ್ಟ್ ಲೈಕ್ ನಾನು ಅದೇ ತರ. ಅಂದ್ರೆ ಐ ಲವ್ ಆಕ್ಟಿಂಗ್, ದಟ್ಸ್ ವೈ ಐ ಆಮ್ ಹಿಯರ್ ಇನ್ ದಿಸ್ ಫೀಲ್ಡ್, ನಾಟ್ ಚೇಸಿಂಗ್ ಎನಿ ಸ್ಟಾರ್ಡಮ್ ಆರ್ ನಮ್ಗೆ ಆ ಗ್ರ್ಯಾಂಡ್ಯೂರ್ ಬೇಕು ಅದೆಲ್ಲ. ಸೊ ಇವನ್ ಶಿ ಇಸ್ ಲೈಕ್ ದಟ್. ಥ್ಯಾಂಕ್ ಯು. ಇದು ಫಸ್ಟ್ ಟೈಮ್ ಇವ್ರು ಹೇಳ್ತಾರೆ. ನಮ್ ಜಾಬ್ ಆಯ್ತು, ನಮ್ದು ಎಂಜಾಯ್ ಮಾಡ್ತೀವಿ, ಮುಗಿದ್ರೆ ವಿ ಆರ್ ಜಸ್ಟ್ ನಾರ್ಮಲ್ ಪೀಪಲ್. ಸೊ ಇವಾಗ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಗಳನ್ನ ನಾವು ನಿಮ್ಮ ಒಂದು ಕರಿಯರ್ ನಲ್ಲಿ ಅಥವಾ ಒಂದು ಫೇಸ್ ಆಫ್ ಲೈಫ್ ನಲ್ಲಿ ನೋಡಿರ್ತೀವಿ. ಬಿಕಾಸ್ ಜೋಶ್ ಅನ್ನೋ ಒಂದು ಮೂವಿ ಮಾಡ್ತೀರಾ, ಹಿಟ್ ಆಗತ್ತೆ. ಆಮೇಲೆ ಕೆಲವೊಂದು ಮೂವೀಸ್ ಗಳನ್ನ ಮಾಡ್ತೀರಾ, ಅದಾಗಿದ ತಕ್ಷಣನೇ ಯಾರೇ ಕೂಗಾಡಲ್ಲಿ ಬರ್ತೀರಾ, ಒಂದು ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಂತೀರಾ, ಮತ್ತೆ ಒಂದು ಕ್ಯಾರೆಕ್ಟರ್, ಒಂದು ಒಳ್ಳೆಯ ಕ್ಯಾರೆಕ್ಟರ್ನ ಬರುತ್ತೆ. ಅದಾದ್ಮೇಲೆ ಮತ್ತೆ ಇವಾಗ ಇತ್ತೀಚಿನ ಒಂದು ದಿನಗಳಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಮರ್ಯಾದೆ ಪ್ರಶ್ನೆ ನೋಡ್ತೀವಿ. ಸೊ ಆ ಗ್ರಾಫ್ ಏನಿದೆ, ಇಟ್ ಇಸ್ ಆಲ್ವೇಸ್ ವೇರಿಯಿಂಗ್. ಹೌದು. ಸೊ ಒಂದು ತುಂಬಾ ಕರಿಯರ್ನ ಉತ್ತುಂಗಕ್ಕೆ ಹೋಗಿ ಮತ್ತೆ ಡೌನ್ಫಾಲ್ ಅಥವಾ ಒಂದು ಡ್ರಾಪ್ನ ನೋಡುವಂಥದ್ದು ನಿಮಗೆ ಹೇಗೆ ರಿಸೀವ್ ಮಾಡ್ಕೊಂತೀರಾ? ಇವಾಗ ವೆನ್ ಐ ಲುಕ್ ಬ್ಯಾಕ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದೋಸ್ ಫೇಲ್ಯೂರ್ಸ್. ಯಾಕಂದ್ರೆ ಫಸ್ಟ್ ಸಿನಿಮಾ 120 days ಆದಾಗ ನಮ್ಗೆ ಆ ವ್ಯಾಲ್ಯೂ ಗೊತ್ತಿರಲಿಲ್ಲ. ಒಂದು ಅದಕ್ಕೆ ಎಷ್ಟು ಬೇರೆಯವ್ರು ಕಷ್ಟ ಪಡ್ತಾರೆ ಅಂದ್ರೆ ಇವಾಗ ಅದಕ್ಕೆ ಎಷ್ಟು ಕಷ್ಟ, ಅದು ಎಂತ ದೊಡ್ಡ ಬಿಗ್ ಥಿಂಗ್ ಅನ್ನೋದು ನಮ್ಗೆ ಅವಾಗ ವ್ಯಾಲ್ಯೂ ಗೊತ್ತಿರಲಿಲ್ಲ. ಬಟ್ ಅಹಂಕಾರ ಇರ್ಲಿಲ್ಲ ನನಗೆ. ಬಟ್ ಐ ವಾಸ್ ವೆರಿ ಲೇಡ್ ಬ್ಯಾಕ್, ಐ ವಾಸ್ ವೆರಿ ಈಸಿ ಗೋಯಿಂಗ್. ಅಷ್ಟೇ ಹಿಂಗೆ ಇರುತ್ತೆ ಪೀಸ್ ಅಂತ ಮಜಾ ಮಾಡ್ಕೊಂಡಿದ್ದೆ. ಬಟ್ ಹಾರ್ಡ್ಶಿಪ್ಸ್ ಅರ್ಥ ಆದಾಗ ಓಕೆ ಇವಾಗ ವ್ಯಾಲ್ಯೂ ಗೊತ್ತಾಗಿದೆ. ಸೊ ಇವತ್ತು ನಾನು ಏನಿದ್ದೀನಿ ಐ ಆಮ್ ಓನ್ಲಿ ಬಿಕಾಸ್ ಆಫ್ ಮೈ ಫೇಲ್ಯೂರ್ಸ್, ಆಫ್ ದ ಚಾಯ್ಸಸ್, ರಾಂಗ್ ಡಿಸಿಷನ್ಸ್ ಐ ಮೇಡ್. ಅದಕ್ಕೆ ನಾನು ಹಿಂಗಿದ್ದೀನಿ. ಸೊ ಇವಾಗ್ಲೂ ಐ ಓಪನ್ ಟು ಮೇಕಿಂಗ್ ರಾಂಗ್ ಚಾಯ್ಸಸ್. ಬಟ್ ಅದು ರಿಪೀಟ್ ಆಗಬಾರ್ದು. ಹಳೇದ್ ಮಾಡಿದ್ ಮಾಡಲ್ಲ, ಹೊಸ ತಪ್ಪು ಮಾಡಕ್ ಐ ಆಮ್ ಆಲ್ವೇಸ್ ಓಪನ್. ಸೊ ಇವಾಗ ವಿ ಹ್ಯಾವ್ ದ ಮೇನ್ ಚೀಫ್ ಗೆಸ್ಟ್ ಅಂತಾನೆ ಹೇಳ್ಬೋದು, ಅಂದ್ರೆ ದ ರಿಯಲ್ ಹೀರೋ ಆಫ್ ದ ಮೂವಿ. ಸೊ ಬಂಟಿ ಅವರು ಇದಾರೆ ನಮ್ ಜೊತೆಗೆ. ಬಂಟಿಗೆ ಕಮೆಂಟ್ಸ್ ಏನೇನ್ ಕೊಡ್ತೀರಾ? ಐ ಮೀನ್ ನನಗೆ ನಿಜ ಒಂದು ಬಾರ್ಕ್ ಗೊತ್ತು. ಅವನು ಅದೇ ಬಾರ್ಕು, ಸಿಟ್ಟು, ಸಿಂಗು, ಹಮ್ಮು, ಅದು ನಾವ್ ಹೇಳಿದ್ರಲ್ಲ ಅಷ್ಟು ಈಸಿಯಾಗಿ ಕೇಳಲ್ಲ. ಟ್ರೈನರ್ ಅಥವಾ ಅವ್ರ ಅಣ್ಣ ಹೇಳ್ಬೇಕು. ನೋಡೋಣ, ನಿಮ್ ಮಾತನ್ನ ಜಾಸ್ತಿ ಕೇಳ್ತಾನೆ ಇಲ್ಲ ನಿಮ್ಮ ಮಾತನ್ನ ಜಾಸ್ತಿ ಅದು ಟ್ರೈನರ್ ಮಾತನ್ನೇ ಜಾಸ್ತಿ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ನೋಡೋಣ. ಬಂಟಿ ಸ್ಪೀಕ್ ಗುಡ್ ಬಾಯ್ ಸ್ಪೀಕ್. ಇಲ್ಲ ಹೇಳಿ, ನೀವ್ ಹೇಳಿ. ಆಯ್ತು, ನೀವು ಅವ್ರ ಮನ್ಸಿನ ಮಾತು ಹೇಳ್ಬೋದು. ಸ್ಪೀಕ್ ಬಂಟಿ. ಇಲ್ಲ ಅವ್ನು ಕೇಳಲ್ಲ. ಬಂಟಿ ಸ್ಪೀಕ್ ಹೈ ಸ್ಪೀಕ್. ಅವನ ಆ ಕಡೆ ಮುಖ ತಿರುಗಿಸ್ದ ಅಂದ್ರೆ ಇಲ್ಲ ಬಿಡಿ ಪರವಾಗಿಲ್ಲ. ಒಂದ್ ಬಿಸ್ಕೆಟ್ ಕೊಡಿ ಹೇಳ್ತೀನಿ. ಸ್ಟೇ ಇಲ್ಲೇ ಇರು, ಹೋಗ್ಬೇಡ. ಇವಾಗ ಅವ್ರು ಹೇಳೋದೇ ಕೇಳ್ತಾರೆ. ಸ್ಪೀಕ್ ಗುಡ್ ಬಾಯ್ ಸ್ಪೀಕ್ ಗುಡ್ ಬಾಯ್. ಅಲ್ಲಿ ಸ್ಪೀಕ್ ಬನ್ನಿ. ಇಲ್ಲ ನಿಮ್ ಕಾಯಲ್ಲಿ ನೋಡಿದ ಒಂದ್ 4 ನೋಡಿದ. ಸ್ಪೀಕ್ ಬನ್ನಿ. ಸ್ಪೀಕ್ ಸ್ಟೇ ಬಾಯ್
ಬೇರೆ ಏನೇನ್ ಕಮೆಂಟ್ಸ್ ಫಾಲೋ ಮಾಡ್ತಾರೆ? ಶೇಕ್ ಹ್ಯಾಂಡು, ಸಿಟ್ಟು, ಸ್ಟ್ಯಾಂಡು, ಅಪ್ಪು, ಹ್ಯಾಂಡ್ಸ್ ಅಪ್ಪು ಓಕೆ. ಎಲ್ಲ ಮಾಡ್ತಾನೆ. ಎಲ್ಲ ಮಾಡಿಸ್ಬೇಕಾ? ಈ ಚೇರ್ ಮೇಲೆ ಅಷ್ಟು ಕಂಫರ್ಟಬಲ್ ಇಲ್ಲ ಹಾ. ಅನ್ಸುತ್ತೆ. ಹಾ. ಇಲ್ಲ ಹ್ಯಾಂಡ್ಸ್ ಅಪ್ ಮಾಡ್ತಾನ. ಚೇರ್ ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್. ಕೇಳಲ್ಲ, ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್. ಶೇಕ್ ಹಾ, ಆಗ್ತದೆ ಅದು. ಕೂಚೋ ಸಿಟ್ ಸಿಟ್ ಸ್ಟೇ. ಅಷ್ಟೇ. ಆಮೇಲೆ ಕೊಡ್ತೀನಿ ಇರು, ಇಂಟರ್ವ್ಯೂ ಆದ್ಮೇಲೆ. ಗುಡ್ ಬಾಯ್ ಅಮ್ಮ, ಇದು ಗುಡ್ ಬಾಯ್. ಶೂಟಿಂಗ್ ಸೆಟ್ ಅಲ್ಲಿ ನಿಮಗೆ ಕೆಲವೊಂದು ರೀಟೇಕ್ಸ್ ಗಳಾಗಿರುತ್ತೆ, ಯಾರಿಂದ ಜಾಸ್ತಿ ಆಗ್ತಾ ಇತ್ತು? ಇಸ್ ಇಟ್ ಬಿಕಾಸ್ ಆಫ್ ಬಂಟಿ, ಇಲ್ಲ ಅಂತ ಹೇಳಿದ್ರೆ ಶೂಟಿಂಗ್ ಸೆಟ್ ಅಲ್ಲಿ ಇರೋದ್ರಿಂದ? ಕಂಪ್ಯಾರಿಟಿವ್ಲಿ ಇವನಿಂದ ಎನ್ವೈರನ್ಮೆಂಟ್ ಜೊತೆಗೆ ಪೆಟ್ಸ್ ನ ಜೊತೆಗೆ ಎಲ್ಲರನ್ನು ಕೂಡ ಒಟ್ಟಿಗೆ ಕೋಆರ್ಡಿನೇಟ್ ಮಾಡ್ಬೇಕು, ಒಂದ್ ಸೀನ್ ಕರೆಕ್ಟ್ ಆಗಿ ಬರ್ಬೇಕು ಅಂತ ಹೇಳಿದೆ. ಹೌದು. ತುಂಬಾ ಜಾಸ್ತಿ ರೀಟೇಕ್ಸ್ ಆಗ್ತಾ ಇದ್ದಂತ ಒಂದು ಜಾಸ್ತಿ ಅಲ್ಲ, ಟು ಬಿ ಆನೆಸ್ಟ್ ನಾವ್ ಅನ್ಕೊಂಡಿರೋಕ್ಕಿಂತ ಕಮ್ಮಿ ಕಮ್ಮಿ, ರೀಟೇಕ್ಸ್ ಆಯ್ತು. Okay. ಇದು ಗುಂಡ ಬಂಟಿ ಜೊತೆ. ಹಾ. ಬಟ್ ಇನ್ ಜನರಲ್ ನಾರ್ಮಲ್ ಆಗಿ ನಮ್ದು ಏನ್ ನಡೀತಾ ಇತ್ತು ಆ ತರ ಹಾ. ರೀಟೇಕ್ಸ್ ಲೈಟ್ ವೇರಿ ಆಗೋದು ಅಥವಾ ಏನಾದ್ರು ಮೂವ್ಮೆಂಟ್ ಅಥವಾ ಟೆಕ್ನಿಕಲ್ or even if it was our part also ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೂ that was also happening. ಬಟ್ ಇದು ಬಂಟಿದು ವಾಸ್ ನಾವು ಕಂಪೇರ್ ಇರಮ್ಮ. ಮಾಡಿರೋಕ್ಕಿಂತ ಅಂದ್ರೆ ಕಮ್ಮಿನೇ ಇವರಿಂದ ತುಂಬಾ ಡಿಲೇ ಆಯ್ತು ಅಥವಾ ತುಂಬಾ ಟೈಮ್ ತಗೊಂಡ್ವಿ ಅದನ್ನ ಇದ್ ಮಾಡಕ್ಕೆ, ಆ ತರದ್ದು ಏನು ಒಂದ್ ಕಡೆನೂ ಇಲ್ಲ. ಇಲ್ಲ ಪಾಪ ಓಕೆ. ಚೆನ್ನಾಗಿ ಕೋಆಪರೇಟ್ ಮಾಡಿದಾನೆ. ಇರಮ್ಮ. ಅಂದ್ರೆ ಇವಾಗ ಏನ್ ಎಮೋಷನ್ ಹೊರಗಡೆ ಆಗ್ತದೇನೆ ಗೊತ್ತಿಲ್ಲ. ಅವನು ಅವ್ರ ಅಣ್ಣ ಅವ್ರ ಅಮ್ಮ ಅಲ್ಲಿದ್ದಾರೆ, ಅವ್ರನ್ನ ನೋಡ್ತಾ ಇದ್ದಾನೆ. ಅವ್ನಿಗೆ ಜಾಸ್ತಿ ಹೊತ್ತು ಇಲ್ಲಿದ್ರೆ ಗಮನ ಅಲ್ಲೇ ಇರತ್ತೆ ಅವ್ರನ್ನೇ ನೋಡಕ್ಕೆ. ಮತ್ ನನ್ ಜೋಬಲ್ಲಿ ಬೇರೆ ಬಿಸ್ಕೆಟ್ ಇದೆ, ಅದು ಗೊತ್ತಾಗಿದೆ. ತಗೋ ಸ್ಟೇ. ಸೊ ತುಂಬಾ ಕೊಡ್ತೀನಿ. ಜನಕ್ಕೆ ಬಿಸಿ ಮನೆಯಲ್ಲಿ ಬಿಸಿ ಅಂದ್ರೆ ಇವಾಗ ಇಕ್ಕಿ ಬೇಕಮ್ಮ. ಹೆಂಗ್ ಹೇಳ್ತೀವಿ ಅಂತ ಹೇಳಿದ್ರೆ, ಮನೆಯಲ್ಲಿರುವಂತ ಒಂದು ಪೆಟ್ ಗಳನ್ನ ಸಿನಿಮಾ ಕೊಡ್ಬೇಕು ಅಂತ ಹೇಳಿದ್ರೆ ಒಂದು ಅವ್ರಿಗೂ ಕೂಡ ನೋವಿರುತ್ತೆ. ಹೆಂಗೆ ಅಂದ್ರೆ ಇವಾಗ ಮನೆಯಲ್ಲಿರುವಂತ ಮಕ್ಳನ್ನ ಹೊರಗಡೆ ಕಳ್ಸಿಕೊಡ್ತಾ ಇದೀವಿ ಅನ್ನೋ. ಸೊ ಅವ್ರ ಮನೆಯವರು ಎಷ್ಟು ಅಟ್ಯಾಚ್ ಆಗಿದ್ದಾರೆ ಈ ಒಂದು? ಅವ್ರ ಮನೆಯವರು ಐ ಥಿಂಕ್ ಅವ್ರ ಮನೆ ಮಗ ತರಾನೇ ಮಗ ಅದೇ ತರನೇ. ಹೇಳ್ತಾ ಇದ್ರು. ಅವ್ರು ಏನು ಊಟ ಮಾಡ್ತಾರ ಅದು ಅವ್ನ್ಗೆ ಇದ್ ಮಾಡ್ತಾರೆ. ಅಂಡ್ Surname 24 ಕೂಡ hours ಇವನ್ ಜೊತೆನೆ ಇರೋದು. ಸೊ ಇವನು ಒಂದ್ಸಲನು ಸುಮ್ನೆ ಹಂಗೆ ಬಿಟ್ಟು ಹೋಗ್ತಾ ಇದ್ದಿಲ್ಲ. ಓಕೆ. ಅಂಡ್ ಆಲ್ಸೋ ಇವನ್ ಟ್ರೈನಿಂಗ್ ತಗೋತಾ ಇದ್ದ. ಹೆಂಗಂದ್ರೆ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ, ಆತರ ಬೆಳಿಗ್ಗೆ ಸ್ಕೂಲ್ಗೆ ಹೋಗಿ ಸಾಯಂಕಾಲ ಬರೋ ತರ ಆ ತರನು ಇತ್ತಂತೆ ಇವನು. ಅವ್ರ ಟೀಚರ್ ಸ್ವಾಮಿ ಅವರು ಸ್ವಾಮಿ ಅವರು ಇದ್ ಮಾಡ್ತಾರೆ. ಇವ್ರ ಮಮ್ಮಿ ಇವತ್ತು ಹೇಳ್ತಾ ಇದ್ರು, ರಾಗಿ ಮುದ್ದೆ 1 ಪೀಸ್ಗೆ ಏನಾದ್ರು ತುಪ್ಪ ಹಾಕದೆ 1 ಪೀಸ್ ಕೊಟ್ರು ವಾಪಸ್ ಹೋಗಿತಾನಂತೆ. ಅದೇ ಬೇಕು ಅಂತ ಅವ್ನಿಗೆ. ಅಷ್ಟು ಪರ್ಟಿಕ್ಯುಲರ್ ಫುಡ್ಡಿ. ಓಕೆ. ಮನೆ ಅವ್ರ ಜೊತೆನೆ ಹೊಂದ್ಕೊಂಡು ಇರ್ತಾನೆ. ಸೊ ನಾವು ಚಿಕ್ಕ ವಯಸ್ಸಿಂದನೂ ಮೂವೀಸ್ ಗಳನ್ನ ನೋಡಿರ್ತೀವಿ, ಲೈಕ್ ಪುಟಾಣಿ ಏಜೆಂಟ್ 1, 2, 3 ಆಗಿರ್ಲಿ, ಅಥವಾ ಇವಾಗ ಬಂದಿರುವಂತ ಚಾರ್ಲಿ ಆಗಿರ್ಲಿ. ಸೊ ಈ ಎಲ್ಲಾ ಮೂವೀಸ್ ಗಳಿಗಿಂತ ಎಷ್ಟು ವಿಭಿನ್ನವಾಗಿರ್ಬೋದು ಈ ಒಂದು ಮೂವಿ ನಾನು ಮತ್ತು ಗುಂಡ? ಅಂದ್ರೆ ಯೂಶಲಿ ಅದನ್ನ ಕಾಮಿಡಿ ಆಗಿ ಮುಂಚೆ ಎಲ್ಲ ಫನ್ನಿ ಆಸ್ಪೆಕ್ಟ್ಸ್ಗೆ ಅದಕ್ಕೆ ಆ ತರದಕ್ಕೆ ಬಳಸ್ಕೊತಾ ಇದ್ರು. ಇದು ಒಂದು ಡಿವೈನ್ ಕನೆಕ್ಷನ್ ಅಂತಾನೆ ಹೇಳ್ಬೋದು. ಅಂದ್ರೆ ಇನ್ನೂ ಒಂದು ಡಾಗ್ ಅಂಡ್ ಹ್ಯೂಮನ್ ಕನೆಕ್ಷನ್, ಇಟ್ ಇಸ್ ಆಕ್ಚುಲಿ ಡಿವೈನ್. ನಮ್ ಸ್ಕ್ರಿಪ್ಚರ್ಸ್ ಅಲ್ಲೆಲ್ಲ ಭೈರವನ ವಾಹನ ಅಂತ ಕರಿತೀವಿ. ನೇಪಾಲ್ ಅಲ್ಲಿ ಕೆಲವು ರೀಜನ್ ಅಲ್ಲಿ ಇವಾಗ್ಲೂ ಅವಕ್ಕೆ ಪೂಜೆ ಮಾಡ್ತಾರೆ. ಅಂಡ್ ನಿನ್ನೆ ಎಲ್ಲೋ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ಇಂಟ್ರೆಸ್ಟಿಂಗ್ ಆಗಿ. ಶಾಸ್ತ್ರಗಳಲ್ಲಿ ಇದೆಯಂತೆ, ಕಾಯಿಲೆ ಬಂದಾಗ ಬ್ಲ್ಯಾಕ್ ನಾಯಿನ ಬ್ಲ್ಯಾಕ್ ಅನಿಮಲ್ಸ್ ನಮ್ಮ ಮನೇಲಿ ತಗೊಂಬಂದು ಇಟ್ಕೊಂಡ್ರೆ ದೇ ಟೇಕ್ ದಟ್ ಎನರ್ಜಿ ಅಂತ. ಇಟ್ ವಾಸ್ ಇನ್ ಸ್ಕ್ರಿಪ್ಚರ್ಸ್. ಅವಾಗ ರೆಮಿಡಿ ಬ್ರಿಂಗ್ ಅ ಬ್ಲ್ಯಾಕ್ ಡಾಗ್ ಅನ್ನೋ ತರದ್ದು ಇತ್ತು ಅಂತ. ಅಂಡ್ ಆ ಒಂದು ಡಿವೈನ್ ಕನೆಕ್ಷನ್ ಇದೆಯಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ನೋಡಕ್ ಹೋದ್ರೆ ಥೌಸಂಡ್ಸ್ ಆಫ್ ಇಯರ್ಸ್ ಬ್ಯಾಕ್ ಮನುಷ್ಯ ಕಾಡಲ್ಲಿ ಜಸ್ಟ್ ಎವಾಲ್ವ್ ಆಗ್ತಿರುವಾಗ ಒಂದು ವುಲ್ಫ್ ಬಂದು ಅವ್ರ ಜೊತೆ ಸೇರ್ಕೊಂತು ಅಂತಾರೆ. ಅವ್ ಯಾವ್ದೋ ಫುಡ್ಗೋಸ್ಕರ ಒಂದು ವುಲ್ಫ್ ಬಂದು ಸೇರ್ಕೊಂತು. ಅದು ಆಮೇಲೆ ಫಾಲೋ ಮಾಡ್ತಾ ಮಾಡ್ತಾ ಓಕೆ ಇವ್ರು ಮನುಷ್ಯನ್ಗೂ ಅದಕ್ಕೂ ಒಂದು ಬಾಂಡಿಂಗ್ ಬೆಳ್ಕೊಳ್ತಾ ಹೋಯ್ತು. ಅದಾದ್ಮೇಲೆ ರಾಜರ ಕಾಲವರೆಗೂ ಏನ್ ಮಾಡ್ತಿದ್ರು, ಅದನ್ನ ಬೇರೆ ಬೇರೆ ತರ ಬ್ರೀಡ್ ಮಾಡಿ 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 ಇವರೆಲ್ಲ ಅದೇ ಲೈನ್ ಅಂತ ಅನ್ಬೋದು. ಬೇರೆ ಬೇರೆ ತರ ಬೇರೆ ಬೇರೆ ಪರ್ಪಸ್ಗೆ ಬ್ರೀಡ್ ಮಾಡಿ ಸ್ಟೇಟಸ್ ಸಿಂಬಲ್ ತರ ಇಟ್ಕೋತಾ ಇದ್ರು. ನೀವು ಹಳೇ ತುಂಬಾ ರಾಜರು ಪೋರ್ಟ್ರೇಟ್ಸ್ ಎಲ್ಲ ನೋಡಿದ್ರೆ ಆ ತರದ್ದು ನಾಯಿ ಇದ ಸ್ಟೇಟಸ್ ಸಿಂಬಲ್ ಅವ್ರ ತರ ಅಂತ. ಅಲ್ಲಿಂದ ಇವಾಗವರೆಗೂ ನೋಡಿ, ಇವಾಗ್ಲೂ ನಮ್ಗೆ ಸೇಫ್ಟಿಗ ಸ್ನಿಫರ್ ಡಾಗ್ಸ್ ಏರ್ಪೋರ್ಟ್ ಅಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ ಏನೇ ಆ ತರದ್ದು ಇದಾದ್ರು ದೇ ಓನ್ಲಿ ಪ್ರೊಟೆಕ್ಟ್ ಅಸ್ ಒಂಥರ. ಅಂಡ್ ಮನುಷ್ಯರ ಜೊತೆನೂ ಅವು ಎಷ್ಟು ಚೆನ್ನಾಗಿ ಎವಾಲ್ವ್ ಹಾಕೊಂಡ್ ಬಂದಿದಾವೆ. ದೇರ್ ಆರ್ ಮೆನಿ ಪೆಟ್ಸ್ ಹೂ ಲರ್ನ್ ಟು ಡ್ರೈವ್, ಹೂ ಆಪರೇಟ್ ಮೆಷಿನರಿ. ಅಂಡ್ ಸ್ಪೇಸ್ಗೂ ಕಳ್ಸಿದ್ದಾರೆ ರಷ್ಯಾಲಿ. ಫೇಮಸ್ ಲೈಕಾ ಅನ್ಸುತ್ತಲ್ಲ, ಲೈಕಾ. ಸೊ ಆ ತರದ್ದು ದೇ ಬಾಂಡಿಂಗ್ ಇದೆಯಲ್ಲ, ಇಟ್ ಇಸ್ ದೇರ್. ಅಂಡ್ ಹ್ಯೂಮನ್ಸ್ ಅಲ್ಲಿ ನಾವು ಜನ್ಮದ ಸಂಬಂಧ ಅಂತ ಏನಂತೀವಿ, ಯಾವ್ದಕ್ಕಂತೀವಿ, ಗುಂಡಾದಲ್ಲಿ ಆ ಆಸ್ಪೆಕ್ಟ್ ಇದೆ ವಿತ್ ಅ ಹ್ಯೂಮನ್ ಅಂಡ್ ಅನಿಮಲ್ ಅಂತ. ಓಕೆ. ಸೊ ಇವಾಗ ಪಾರ್ಟ್ 1 ಅಲ್ಲಿ KR ಪೇಟ ಅವ್ರು ಇದ್ರು,
ಅಂಡ್ ಶಿವರಾಜ್ ಕೆ ಆರ್ ಪೇಟೆ ಅವರು ಈ ಒಂದು ಮೂವಿಯ ಒಂದು ಗ್ಲಿಮ್ಸ್ ಅಲ್ಲೂ ಕೂಡ ಕಾಣಿಸ್ಕೊಂತಾರೆ. ಸೊ ಅವರು ಕೂಡ ಈ ಒಂದು ಮೂವಿನಲ್ಲಿ ಇದಾರ ಹೇಗೆ ಅಂತ. ಪಾರ್ಟ್ 1 ಅಲ್ಲಿ ಅವರು ಲಾಸ್ಟ್ ಅಲ್ಲಿ ತೀರ್ಕೊಂತಾರೆ, ಆ ಕ್ಯಾರೆಕ್ಟರ್ ಹೌದು. ತೀರ್ಕೊಳತ್ತೆ. ಸೊ ಆ ಫ್ಲಾಶ್ ಬ್ಯಾಕ್ ಪೋರ್ಷನ್ಸ್ ಇದ್ದಾಗ ಇಟ್ಟಿರ್ಬೋದು. ಹಾ. ಇನ್ನೊಂದ್ ಏನಂದ್ರೆ ನಾವು ಸಿನಿಮಾ ನೋಡಿಲ್ಲ, ನಾವು ಸಿನಿಮಾ ನೋಡಿಲ್ಲ. ನಮ್ಗೆ ಜಸ್ಟ್ ಟೆಕ್ನಿಷಿಯನ್ಸ್ ಇಂದ ಮತ್ತೆ ನಮ್ಮ ಗ್ರೂಪ್ಸ್ ಯಾರೋ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದವ್ರು ಇನ್ಯಾರಿಗೋ ಹೇಳಿ ಅವ್ರು ನಮಗ್ ಪರಿಚಯ ಇರೋದ್ರಿಂದ ಆ ತರನೇ ಕೇಳ್ಕೊಂಡು ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ತುಂಬಾ ಚೆನ್ನಾಗಿ ಬಂದಿದೆ ಅಂತ. ನಾವು ನಿಮ್ ಜೊತೆ ಎಲ್ಲ ಒಟ್ಟಿಗೆ ನೋಡೋಣ ಅಂತ ವೇಟ್ ಮಾಡ್ತಾ ಇದೀವಿ. ಓಕೆ. ಸೊ ಈಗ ರಾಕೇಶ್ ಅವರು 2 ಬಿಗ್ ಬಾಸ್ ಸೀಸನ್ ಅನ್ನ ಅಟೆಂಡ್ ಮಾಡಿ ಬಂದಂತವ್ರು. ಯಾವತ್ತಾದ್ರೂ ಬಿಗ್ ಬಾಸ್ ಮನೆ ಬಗ್ಗೆ ಚರ್ಚೆ ಮಾಡಿದ್ರ? ನಾವು ಮಾಡ್ತಾ ಇರ್ತೀವಿ ಅವಾಗ. ಏನ್ ಜಾಸ್ತಿ ಚರ್ಚೆ ನಡೀತಾ ಆ, ಏನಿಲ್ಲ, ಜಸ್ಟ್ ಜನರಲ್ ಆಗಿ ಹೇಗಿತ್ತು ಇದು ಬಿಗ್ ಬಾಸ್ ಮನೆಯಲ್ಲಿ ಹೇಗಿತ್ತು ಅಂಡ್ ಅದಕ್ಕಿಂತ ಮುಂಚೆ ಇಂಪ್ಯಾಕ್ಟ್ ಹೇಗಿತ್ತು, ಜಸ್ಟ್ ಕ್ಯಾಶುವಲ್ ಇದು ವಿತ್ ಅವ್ರ ಪರ್ಸ್ಪೆಕ್ಟಿವ್ ಹೆಂಗಿರುತ್ತೆ ಅಂಡ್ ನಮ್ಗೆ ಇದು ಆಸ್ ಅನ್ ಆಡಿಯನ್ಸ್ ನಂಗೆ ಹೆಂಗ್ ಕಾಣಿಸ್ತಾ ಇತ್ತು ಇದು ಪಿಕ್ಚರ್, ಅವೆಲ್ಲ ಮಾತಾಡ್ಕೋತಾ ಇರ್ತೀವಿ ಅಷ್ಟೇ. ಓಕೆ. ಐ ಥಿಂಕ್ ಚಾರ್ಲಿನೂ ಕೂಡ ಒಂದು ಟೈಮ್ ನಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ಸಿದ್ರು ಅಂತ ಅನ್ಸುತ್ತೆ. ಹೌದಾ, ಗೊತ್ತಿಲ್ಲ. ಕಳ್ಸಿದ್ರು ಅನ್ಸುತ್ತೆ. ಕಳ್ಸಿದ್ರಾ? ಓಕೆ. ಇಫ್ ಯು ಗೆಟ್ ಅನ್ ಆಪ್ಷನ್ ಒಳಗ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳೋದಾದ್ರೆ ಯಾರನ್ನ ಕರ್ಕೊಂಡು ಹೋಗ್ತೀರಾ ನೀವು? ಚಾರ್ಲಿನ, ಐ ಮೀನ್ ಚಾರ್ಲಿ ಅಂತ ಇದೀನಿ, ಇದು ಗುಂಡನ ನಮ್ಮನ್ನ. ಗುಂಡ ಇಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಡೆಫಿನೆಟ್ಲಿ ಐ ವುಡ್ ಬಿ ಹ್ಯಾಪಿ. ಒಂದಿನ ಇದು ಗುಂಡನ ಕರ್ಕೊಂಡು ಹೋಗಿ ಅವ್ರ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ಮತ್ತೆ ಬರೋ ತರ ಇದ್ರೆ ಚೆನ್ನಾಗಿರುತ್ತೆ. ಹೋಗ್ತೀಯಮ್ಮ, ಹೋಗಮ್ಮ, ಕಳ್ಸ್ಬಿಡ್ಲಾ? ಗೋ ಗೋ. ಹೌ ನೀಡ್ಲಿ ಫಾಲೋಸ್ ದ ಆರ್ಡರ್. ಅಂಡ್ ಇವನ್ಗೆ ಸ್ವಲ್ಪ ಹೀರೋಯಿನ್ಸ್ ಮೇಲೆ ಜಾಸ್ತಿ ಒಲವು. ಅದಂತೂ ತುಂಬಾ ಹೊಟ್ಟೆ ಕಿಚ್ಚು ಇದೆ ಅವನ ಮೇಲೆ. ಕಾಲೇಜ್ ಫೆಸ್ಟ್ಗೆಲ್ಲ ಹೋದ್ರೆ ಲಿಟ್ರಲಿ ಮುಂಚೆ ಅಟ್ಲೀಸ್ಟ್ ನನ್ಗೂ ಒಂದು ಅಟೆನ್ಷನ್ ಸಿಗೋದು. ಇವಾಗ ಲಿಟ್ರಲಿ ಅವ್ನು ಹಿಂಗ್ ಇರ್ತಾನೆ, ಅಷ್ಟು ಸುತ್ತ ಹುಡುಗಿರು ಅವನನ್ನ ಮುತ್ಕೊಂಡು ಸೌರ್ತಾ ಇರ್ತಾರೆ, ಇದ್ ಮಾಡ್ತಾ ಇರ್ತಾರೆ. ನಾನು ಒಬ್ನೇ ಸೈಡ್ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತೀನಿ. ಎಲ್ಲ ಅವನ ಜೊತೆನೆ ಫೋಟೋ ಸೆಲ್ಫಿ. ನನ್ಗೆ ಒಂದ್ಸಲ ಚಿತ್ರದುರ್ಗಕ್ಕೆ ಹೋಗಿದೀವಿ. ಸ್ಟೇಜ್ ಮೇಲೆ ಎಷ್ಟೊಂದ್ ಜನ ಬಂದ್ರು, ಎಲ್ಲ ಮಾತಾಡ್ಸಿದ್ರು, ಇವನ್ನ ಕೂಡ್ಸಿ ಸನ್ಮಾನ ಮಾಡಿದ್ರು. ಯಾವ್ದೋ ಇನ್ನೊಂದು ಫಿಲಂ ಪ್ರಮೋಷನ್ ನಡೀತಾ ಇತ್ತು, ಆ ಹೀರೋಯಿನ್ ಬಂದಿದೆ ಹಿಂದೆ. ಫುಲ್ ಸ್ಟೇಜ್ ಮೇಲೆ ಎಲ್ಲಾರ್ನು ಬಿಟ್ಟು ಆ ಹೀರೋಯಿನ್ ಹತ್ರನೇ ಹೋಗ್ತಾ ಇದ್ದಾನೆ. ಸೊ ಆ ತರ ಬಲೆ ಇದ್ದಾನೆ ಅವನು. ಸೊ ಅಟ್ರಾಕ್ಟೆಡ್ ಟು ಹೀರೋಯಿನ್ಸ್ ಹತ್ರ. ಹಾ, ಹೌದು. ಓಕೆ. ಸೊ ನೀವು ಇತ್ತೀಚೆಗೆ ಫ್ರೀ ಸ್ಪಿರಿಟ್ ಅಂತಾನು ಕೂಡ ಒಂದು ಮಾಡಿದ್ರಿ. ಕ್ಯಾನ್ ವಿ ಹ್ಯಾವ್ 2 ಲೈನ್ಸ್ ಆಫ್? ನಾನು ಬಂದಿರೋದು ಈ ಭೂಮಿ ಮೇಲೆ ಫ್ರೀ ಆಗಿರೋಕೆ, ಸ್ವಲ್ಪ ಖಾರವಾದ ಸತ್ಯವನ್ನ ನಿಮ್ಗೆ ಹೇಳೋಕೆ. ನೇಚರ್ ಕೊಟ್ಟಿದ್ದೆಲ್ಲ ಬ್ಯಾನ್ ಮಾಡ್ಬಿಟ್ಟು ನಿಮ್ಗೆ ಸ್ಪಿರಿಟ್ ಅನ್ನೇ ಜ್ಯೂಸ್ ತರ ಕುಡಿಸ್ತಾವ್ರೆ. ಸತ್ಯವನ್ನ ಸೈಡಿಗಿಟ್ಟು ಲೆಫ್ಟ್ ರೈಟ್ ವಿಂಗು ಅಂತ ನೆಟ್ಟಿನಲ್ಲಿ ಮೈಂಡ್ ಗೇಮು ಆಡ್ತಾವ್ರೆ. ಜಾತಿಯನ್ನ ಭಿಕ್ಷೆ ಪಾತ್ರೆ ತರ ಇಟ್ಟುಕೊಂಡು ಕರಪ್ ಕಾಸಲ್ಲಿ ಎಲೆಕ್ಷನ್ ಗೆಲ್ತಾವ್ರೆ. ಎಲ್ಲರ ನಿಯತಿ ಇರೋದು ದುಡ್ಡು ಮಾಡೋದ್ರಲ್ಲಿ, ರೈತ ಕೊಟ್ಟ ಬಿಟ್ಟಿಯನ್ನ ಕೆನೆ ಕನ್ನ ಹಾಕೋದ್ರಲ್ಲಿ. ನಿಮ್ಮ ಮನೆಯಲ್ಲಿ ಟಿವಿ ಮುಂದೆ ತುಂಬುತ್ತಾರೆ ತಲೆಯಲ್ಲಿ ಭ್ರಮೆ, ಲೋಕದ ಬ್ರಹ್ಮಾಂಡ ಪ್ರೈಮ್ ಟೈಮ್ ಹೆಸರಲ್ಲಿ. ಹೇಳೋರು ಯಾರು ಕೇಳ್ತಾ ಇಲ್ಲ, ಕೇಳೋರು ಯಾರು ಹೇಳ್ತಾ ಇಲ್ಲ. ವೈರಸ್ ಇಂದ ಸಾಯ್ತಾ ಇದ್ರು, ಕರಪ್ಷನ್ ನಿಲ್ತಾ ಇಲ್ಲ. ಜಾತಿಯಲ್ಲಿ ನೀತಿ ಇಲ್ಲ, ಮಾತಿನಲ್ಲಿ ಪ್ರೀತಿ ಇಲ್ಲ. ಅರ್ಧ ಸತ್ಯ ಜೀವನ ಪೂರ್ತಿ ವಾದ ಮಾಡ್ಕೊಂಡು ಸಾಯ್ತಿರಲ್ಲ. ಓ ವಾ ವಾ ವಾ, ವೆರಿ ನೈಸ್. ಥ್ಯಾಂಕ್ ಯು. ತುಂಬಾ ರಿಯಾಲಿಟಿನ ಸ್ಟ್ರೈಟ್ ಹೆಡ್ ಶಾಟ್. ಅದೇ ಹೇಳಕ್ ಆಗದೆ ಇರೋದನ್ನ ನಾನು ಐ ಎಕ್ಸ್ಪ್ರೆಸ್ ಇಟ್ ಥ್ರೂ ಲಿರಿಕ್ಸ್, ಇವಾಗ ಥ್ರೂ ಸಾಂಗ್ ಅಷ್ಟೇ. ಅಂದ್ರೆ ಇವಾಗ ಅಂದ್ರೆ ರ್ಯಾಪ್ ಕಲ್ಚರ್ ಬಗ್ಗೆ ಅಥವಾ ಇವಾಗ ಇರೋಂತ ಒಂದು ಸಿಚುವೇಶನ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ಒಂಥರ ಡಿಸ್ ಮಾಡೋದೇನೆ ಜಾಸ್ತಿ ಆಗಿದೆ. ಸೊ ನೀವು ಅವಾಗ ಇದ್ದಾಗೆಲ್ಲ ಅದನ್ನು ಇಟ್ ವಾಸ್ ಟೋಟಲಿ ಡಿಫ್ರೆಂಟ್. ಒಬ್ಬರನ್ನ ಡಿಸ್ ಮಾಡಿ ಬೆಳಿಬೇಕು ಅನ್ನೋದು ಎಲ್ಲ ಇರಲಿಲ್ಲ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಅದು ಎವಲ್ಯೂಷನ್ ಕೂಡ ತುಂಬಾ ಚೇಂಜ್ ಆಗ್ತದೆ. ಇದ್ರ ಬಗ್ಗೆ ವಾಟ್ ಇಸ್ ಯುವರ್ ಒಪಿನಿಯನ್? ಇಲ್ಲ, ಮ್ಯೂಸಿಕ್ ಇದೆಯಲ್ಲ, ಇಟ್ಸ್ ಅ ವೆರಿ ಪವರ್ಫುಲ್ ಮೀಡಿಯಂ. ಅದು ಹೆಂಗೆ ಶುರು ಆಗಿದ್ದು, ರ್ಯಾಪ್ ಆಗ್ಬೋದು, ರಾಕ್ ಆಗ್ಬೋದು, ಇಟ್ ವಾಸ್ ಅಗೇನ್ಸ್ಟ್ ಕರಪ್ಷನ್, ಇಟ್ ವಾಸ್ ಅಗೇನ್ಸ್ಟ್ ಆಪರೇಷನ್, ಇಟ್ ವಾಸ್ ಅಗೇನ್ಸ್ಟ್ ಡಾಮಿನೆನ್ಸ್, ಬ್ಲ್ಯಾಕ್ಸ್ ಮೇಲೆ ಆಗ್ತಾ ಇದ್ದಿದ್ದ ದೌರ್ಜನ್ಯ ಆಗ್ಬೋದು, ಮೆಕ್ಸಿಕನ್ಸ್ ಮೇಲೆ ಆಗ್ತಾ ಇದ್ದಿದ್ದ ದೌರ್ಜನ್ಯ ಆಗ್ಬೋದು. ಆ ಥರದ್ದಕ್ಕೆ ಟು ಬ್ರಿಂಗ್ ಅವೇರ್ನೆಸ್ ಶುರು ಆಗಿದ್ದು ಸ್ಟಾರ್ಟಿಂಗ್ ಅಲ್ಲಿ. ಇವನ್ ರಾಕ್ ಮ್ಯೂಸಿಕ್ ತಗೊಂಡ್ರು ನೀವು 60s 70s ರಾಕ್ ಸಾಂಗ್ಸ್ ಕೇಳಿದ್ರೆ ಎವ್ರಿಥಿಂಗ್ ಈಸ್ ಅಬೌಟ್ ಅಗೇನ್ಸ್ಟ್ ವಾರ್, ಅಗೇನ್ಸ್ಟ್ ಸೊಸೈಟಿ, ಅಗೇನ್ಸ್ಟ್ ವೈಲೆನ್ಸ್, ಆ ಥರನೇ ಇದ್ದಿದ್ದು. ಸೊ ದಟ್ ಈಸ್ ಅದು ಆ ಪವರ್ಫುಲ್ ಮೀಡಿಯಂನ ಒಂದು ಸೀಕ್ರೆಟ್ನೆಸ್ ಇದೆ ಅಂತ ನನ್ಗನ್ಸುತ್ತೆ. ಬಟ್ ಹೋಗ್ತಾ ಹೋಗ್ತಾ ಏನಾಯ್ತು, ಅದೇ ಟ್ರೆಂಡ್ ಚೇಂಜ್ ಆಗ್ತಾ ಹೋಯ್ತು. ದೇ ಸ್ಟಾರ್ಟೆಡ್ ಸೆಕ್ಷುವಲೈಸಿಂಗ್ ಇಟ್. ಹುಡುಗಿ ಬಗ್ಗೆ ಅಥವಾ ಅವ್ರ ಬಾಡಿ ಪಾರ್ಟ್ಸ್ ಬಗ್ಗೆ. ಅಲ್ಲಿಂದ ಅದೇ ಥರ ಗ್ಯಾಂಗ್ಸ್ಗಳಾಗಕ್ಕೆ ಸ್ಟಾರ್ಟ್ ಆಯಿತು. ಒಬ್ರನ್ನೊಬ್ರು ಹೇಟ್ರೆಡ್ ಬೆಳ್ಕೊಳಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಜಾಸ್ತಿ ಜನ ಗ್ಯಾಂಗ್ಸ್ಟರ್ಸ್ಗಳು ಈ ಥರ ರ್ಯಾಪ್ ಕಲ್ಚರ್ಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಂದಾಗ ಒಬ್ರನ್ನೊಬ್ರು ಒಬ್ರನ್ನೊಬ್ರು ಹೇಟ್ ಮಾಡ್ತಾ ಇದು ಮಾಡ್ತಾ
ಕಿಲ್ಲಿಂಗ್ಸ್ ನಡೆಯಕ್ಕೆ ಸ್ಟಾರ್ಟ್ ಆಯ್ತು, ಅಲ್ಲಿವರೆಗೂ ಹೋಯ್ತು. ಅಂಡ್ ಇವಾಗ ಹಿಂದಿಲೂ ನೀವು ನೋಡ್ಬೋದು, ಸಿದ್ದು ಮೂಸೇವಾಲಾ ಗಾಟ್ ಕಿಲ್ಡ್ ಬಿಕಾಸ್ ಯಾವುದೋ ಗ್ಯಾಂಗ್ಸ್ಟರ್ ಫೇವರ್ ಆಗಿ ರ್ಯಾಪ್ ಮಾಡಿದ್ದಕ್ಕೆ. ಬಟ್ ನಾವಿಲ್ಲಿ ಯಾವ್ದನ್ನ ಹಿಡ್ಕೊಂಡು ಹೋಗ್ತೀವಿ, ಅದರದ್ದು ಸೇಕ್ರೆಡ್ನೆಸ್ನ ಹಿಡ್ಕೊಂಡು ಹೋಗ್ತೀವ ಟು ಬ್ರಿಂಗ್ ಸಮ್ ಚೇಂಜಸ್ ಇನ್ ದ ಸೊಸೈಟಿ, ಇಲ್ಲ ಇದೆಲ್ಲ ಕಲ್ಚರು ಅಂತ ಏನನ್ನಾರು ತೊಗೊತೀವ. ಹೌದು, ಎಲ್ಲ ಕಲ್ಚರ್, ಬಟ್ ನಾವೇನು ತೊಗೊತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಐ ಫೀಲ್ ನನಗೆ ಪರ್ಸ್ನಲಿ ಐ ಡೋಂಟ್ ಎಂಜಾಯ್ ಆಲ್ ದಟ್. ಬಟ್ ಹಂಗಂತ ಯಾರು ಮಾಡ್ತಾ ಇದ್ರು ಐ ಡೋಂಟ್ ಲುಕ್ ಡೌನ್ ಆನ್ ದೆಮ್ ಅಥವಾ ತಪ್ಪು ಅಂತ ಅನ್ಸಲ್ಲ. ಆಸ್ ಫಾರ್ ಆಸ್ ಯು ಕೀಪ್ ಇಟ್ ಇನ್ ಅ ಕ್ರಿಯೇಟಿವ್ ಫ್ರೇಮ್ ವರ್ಕ್, ಇಟ್ ಈಸ್ ಓಕೆ ಅಂತ ಅನ್ಸುತ್ತೆ. ಅದು ಕಾಲಿಳಿಯೋದು, ವ್ಯಂಗ್ಯ ಮಾಡೋದು ಇಟ್ಸ್ ಓಕೆ, ಬಟ್ ನೀವು ಅವ್ನು ಪರ್ಸ್ನಲ್ ಆಗಿ ಹೋಗೋದು, ಅವ್ರು ನಾಳೆ ಇವ್ನು ಸಿಕ್ಲಿ ಏನಾದ್ರು ಮಾಡಬೇಕು ಅನ್ನೋ ಥರ ಉದ್ವೇಗ ಬರ್ಸೋದು, ಇಟ್ ಈಸ್ ನಾಟ್ ಹೆಲ್ತಿ ಅನ್ಸುತ್ತೆ. ಡೇಂಜರಸ್, ತುಂಬ ಡೇಂಜರ್. ಓಕೆ, ಸೊ ಮುಂಬರುವಂಥ ದಿನಗಳಲ್ಲಿ ನಾವು ನಿಮ್ಮನ್ನ ಯಾವ ಪಾತ್ರದಲ್ಲಿ ನೋಡ್ಬೋದು? ಈ ಸಿನಿಮಾದಲ್ಲೇ ಎಷ್ಟೋ ಇದು ಅವತಾರಗಳೇ ಇವೆ ಅಂತ ಅನ್ಸುತ್ತೆ. ವೆರಿ ಇಂಟೆನ್ಸ್ ಇಮೋಷನಲ್ ಪಾತ್ರನೂ ಮಾಡಿದ್ದೀನಿ. ತುಂಬ ಆಟಿಟ್ಯೂಡ್ ಇರುವಂಥ ಒಂದು ವೆರಿ ಸ್ಟಬರ್ನ್ ಕ್ಯಾರೆಕ್ಟರ್ ಥರ ಕೂಡ ಕಾಣಿಸ್ಕೊತೀನಿ. ಟ್ರೇಲರಲ್ಲಿ ನೋಡಿದ್ರೆ ದೆರ್ ಆರ್ ಅ ಕಪಲ್ ಆಫ್ ಕ್ಲಿಪ್ಸ್ ವೇರ್ ದೆರ್ ಇಸ್ ಅ ಲಾಟ್ ಆಫ್ ಆರೋಗೆನ್ಸ್ ಮುಖದಲ್ಲಿ ಕಾಣಿಸುವಂಥ ಇದೂ ಇವೆ. ಆ್ಯಂಡ್ ಐ ಥಿಂಕ್ ಈ ಸಿನಿಮಾಲಿ ದೆರ್ ಆರ್ ಲಾಟ್ ಆಫ್ ಇಮೋಷನ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್. ಈ ಕ್ಯಾರೆಕ್ಟರ್ ಅಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಆ್ಯಂಡ್ ಮೂಡ್ ಸ್ವಿಂಗ್ಸ್ ಯಾವ ಕ್ಯಾರೆಕ್ಟ್ರಲ್ಲೂ ಇದ್ದಿಲ್ಲ ಅನಿಸುತ್ತೆ ನಾನು ಮಾಡಿರೋ ಪಾತ್ರಗಳಲ್ಲಿ. ಸೊ ಇದರಲ್ಲೇ ಒಂದಷ್ಟು ಇಮೋಷನ್ಸ್ ತೋರಿಸ್ಕೊತಾ ಇದ್ದೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ನಾನು ಮತ್ತು ಗುಂಡಾಗೆ. ಅದು ಬಿಟ್ಟರೆ ಇನ್ನೂ ಡಿಫ್ರೆಂಟ್ ಪಾತ್ರಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಿದೆ. ತೀರ್ಥರೂಪ ತಂದೆಯವರಿಗೆ ಅಂತ ಒಂದು ಸಿನಿಮಾ ಬರ್ತಿದೆ, ಹೊಂದಿಸಿ ಬರೀರಿ. ಡೈರೆಕ್ಟರ್ ಜಗನ್ ಅವರು, ರಾಮನಂಡಿ ಜಗನ್ ಅವರು ಇದು ಡೈರೆಕ್ಟ್ ಮಾಡ್ತಾ ಇರೋದು. ಆ್ಯಂಡ್ ಸೊ ಅದೊಂದು ಸಿನಿಮಾ ಬರ್ತಾ ಇದೆ. ಅದು ಬಿಟ್ಟರೆ ಇನ್ನೊಂದು ಸ್ಪಾರ್ಕ್ ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ. ಇದು ಮಹಂತೇಶ್ ಅಂತ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಬಟ್ ಕೋ ಡೈರೆಕ್ಟರ್ ಆಗಿ ನಿರಂಜನ್ ಅವರು ಹೀರೋ ಆಗಿ ಮಾಡ್ತಾ ಇದ್ದಾರೆ. ಸೊ ಆ ಸಿನಿಮಾ ಕೂಡ ಬರ್ತಾ ಇದೆ. ಆ್ಯಂಡ್ ಇಟ್ಸ್ ಆಲ್ ಅದನ್ನು ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನ್ರಾಸ್ ಅವೆಲ್ಲ ಕಂಪೇರ್ಡ್ ಟು ದಿಸ್. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಅದು ಕೂಡ ಒಂದೇನ್ ಇಮೇಜ್ ಇದೆ ಅವ್ರ ಬಗ್ಗೆ, ಬಬ್ಲಿ, ಇನ್ನೋಸೆಂಟ್ ಅಂತ, ಇದರಲ್ಲಿ ಶಿ ಇಸ್ ಆಲ್ರೆಡಿ ಹೊಡೆದಾಕಿದ್ದಾರೆ ಅದನ್ನ ಈ ಸಿನಿಮಾಲಿ. ಡಬ್ಬಿಂಗ್ ಅಲ್ಲೆಲ್ಲ ರಶಸ್ ನೋಡಿದಾಗ ಈ ಸಲ ಓಕೆ ಇವ್ರು ಹಿಂಗೂ ಕಾಣಿಸ್ತಾರ, ಇವ್ರು ಹಿಂಗೂ ಮಾಡ್ಬೋದಾ ಅನ್ನೋ ಥರದ್ದು ಒಂದು ಐಡಿಯಾ ಬರುತ್ತೆ ಅನ್ಸುತ್ತೆ. ಓಕೆ, ಆ್ಯಂಡ್ ಖುಷಿ ಆಗುತ್ತೆ ಬಿಕಾಸ್ ಒಂದು ಮೇನ್ ಲೀಡ್ ಆಗಿ ಗುಂಡ ಇದ್ದಾನೆ, ಆ್ಯಂಡ್ ಅದ್ರ ಜೊತೆಗೆ ಎಲ್ಲರೂ ಕೂಡ ಒಂಥರ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಥರ ಇದೀವಿ ಅಂತ ಹೇಳಿ ನೀವು ಈ ಒಂದು ಮೂವಿನ ಕಂಪ್ಲೀಟ್ ಮಾಡಿದ್ದೀರಾ. ಸೊ ರಿಲೀಸ್ಗೆ ರೆಡಿ ಆಗಿದೆ ಸೆಪ್ಟೆಂಬರ್ 5ನೇ ತಾರೀಕು. ನಿಮ್ಮ ಫ್ಯಾನ್ಸ್ಗೆ ಮತ್ತು ಎಲ್ಲ ಕನ್ನಡದ ಸಿನಿ ಪ್ರೇಕ್ಷಕರಿಗೆ ಏನಾದ್ರು ಹೇಳ್ತೀರಾ ಅನ್ನೋದು? ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇವಾಗ ವಾತಾವರಣ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಳ್ಳೆ ಸಿನಿಮಾಗಳನ್ನ ಕೈ ಹಿಡಿತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಹೌದು. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಜನಕ್ಕೆ ಇಷ್ಟ ಆಗತ್ತೆ, ದೇ ವಿಲ್ ಸಪೋರ್ಟ್ ಅಸ್ ಅಂತ. ಬಟ್ ಒಂದೇ ಒಂದು, ನೀವು ಥಿಯೇಟ್ರಿಗೆ ಬಂದು ನೋಡೋದ್ರಿಂದ ಅದು ನಿಮ್ಮ ಪ್ರಕಾರ ಅದೊಂದು ಚಿಕ್ಕ ಆ್ಯಕ್ಟ್, ಬಟ್ ನಮಗೆ ನಮ್ಮಂಥ ಆರ್ಟಿಸ್ಟ್ಗಳಿಗಾಗ್ಬೋದು ಆ್ಯಂಡ್ ಕನ್ನಡ ಚಿತ್ರರಂಗಕ್ಕಾಗ್ಬೋದು ಆ್ಯಂಡ್ ನಮ್ಮ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಥರ ಪ್ಯಾಷನೇಟ್ ಆಗಿರೋರು ಹೂ ಸಿನಿಮಾಗೋಸ್ಕರನೇ ಹೂ ಹ್ಯಾಸ್ ಸ್ಯಾಕ್ರಿಫೈಸ್ ಸೋ ಮೆನಿ ಥಿಂಗ್ಸ್, ಅವ್ರಿಗೆ ಎಲ್ಲದಕ್ಕೂ ನಮ್ಮೆಲ್ಲರಿಗೂ ಇಟ್ಸ್ ಅ ಬ್ಲೆಸ್ಸಿಂಗ್ ಜಸ್ಟ್ ಬೈ ಯೋರ್ ಒನ್ ಜೆಸ್ಚರ್. ಸೊ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು, ಯಾವುದೇ ಥರದ ಮುಜುಗರ ಉಂಟಾಗಲ್ಲ ಆ್ಯಂಡ್ 100% ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಎಂಜಾಯ್ ಮಾಡ್ತೀರಾ ನಮ್ಮ ಗುಂಡನ್ನು ಮತ್ತು ಅವನ ಜೊತೆ ನಮ್ಮನ್ನು ನೋಡೋಕ್ಕೆ ಗ್ಯಾರಂಟಿ ಎಂಜಾಯ್ ಮಾಡ್ತೀರಾ. ಓಕೆ, ಸೊ ನಿಮ್ಮ ಫ್ಯಾನ್ಸ್ಗೆ ಮತ್ತು ಕನ್ನಡದ ಸಿನಿ ಪ್ರೇಕ್ಷಕರಿಗೆ ಏನಾದ್ರು ಹೇಳ್ತೀರಾ ಅನ್ನೋದಾದರೆ? ಸೆಪ್ಟೆಂಬರ್ 5ನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ. ನಾನು ಮತ್ತು ಗುಂಡ ಪಾರ್ಟ್ 1 ರಿಲೀಸ್ ಆದಾಗ ಲವ್ ಮಾಕ್ಟೇಲ್ ಆಲ್ಮೋಸ್ಟ್ ಸೇಮ್ ಟೈಮಲ್ಲಿ ರಿಲೀಸ್ ಆಗಿತ್ತು, ನಾನು ಮತ್ತು ಗುಂಡ ಪಾರ್ಟ್ 1. ಆ್ಯಂಡ್ ನೀವೆಲ್ಲರೂ ಬೇಜಾರು ಮಾಡ್ಕೊಂಡಿದ್ರಿ ಇದು ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ ಅಂತ. ಐ ಥಿಂಕ್ ಆ ಸಿಚುವೇಶನ್ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಆ್ಯಂಡ್ ಈ ಸಿನಿಮಾ ನೀವು ಇವಾಗ ನಿಮಗೆ ನಾನು ಮತ್ತು ಗುಂಡ ಪಾರ್ಟ್ 1 ಇಷ್ಟ ಆಗಿದ್ರೆ, ನಾನು ಮತ್ತು ಗುಂಡ ಪಾರ್ಟ್ 2 ಅದಕ್ಕಿಂತ ಜಾಸ್ತಿ ಇಂಟೆನ್ಸ್ ಇಮೋಷನ್ಸ್ ಇವೆ ಅಂತ ನಂಗೆ ಅನಿಸುತ್ತೆ. ನಿಮ್ಗೆ ಇದೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಪ್ಲೀಸ್ ಬನ್ನಿ, ಥಿಯೇಟ್ರಲ್ಲಿ ನೋಡಿ, ನಿಮ್ಗೆ ಅಷ್ಟೇ ಎಂಟರ್ಟೈನ್ಮೆಂಟ್ ಆಗುತ್ತೆ. ಆ್ಯಂಡ್ ಇಟ್ಸ್ ಅ ವಿಜುವಲ್ ಟ್ರೀಟ್. ಮ್ಯೂಸಿಕ್ ಪ್ಲಸ್ ವಿಜುವಲ್ ನೋಡಿದ್ರೆ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಪ್ಲೀಸ್ ಬನ್ನಿ ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಎಸ್, ಸೆಪ್ಟೆಂಬರ್ 5ನೇ ತಾರೀಕು ಪ್ರತಿಯೊಬ್ಬ ಕನ್ನಡದ ಸಿನಿ ಪ್ರೇಕ್ಷಕರನ್ನು ಥಿಯೇಟ್ರಲ್ಲೇ ಬಂದು ನಾನು ಮತ್ತು ಗುಂಡ ಪಾರ್ಟ್ 2ನ ನೋಡಿ ಅಂತ ಕೇಳ್ಕೊಂತೀವಿ. ಆ್ಯಂಡ್ ಎಲ್ಲ ಕಲಾವಿದರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು. ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್. ಥ್ಯಾಂಕ್ ಯು.